ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ನಿನ್ನೆಯ ಪಾಠದಲ್ಲಿ ಹೋರಾಚಕ್ರ ಮತ್ತು ದ್ರೇಕರ್ಣ ಚಕ್ರದ ಬಗ್ಗೆ ಹೇಳಿದ್ವಲ್ಲ, ಅದಕ್ಕೊಂದು ಕೋಷ್ಟಕ ಮಾಡಿದ್ದನ್ನು ನಿನ್ನೆ ತೋರಿಸ್ಬೇಕಾಗಿತ್ತು. ಅದನ್ನು ಇವತ್ತು ತೋರಿಸ್ತಾ ಇದೆ, ನೋಡಿ ಒಂದು ಸತಿ. ಸುಲಭ ಇದೆ. ಕಾಣ್ತಾ ಇದೆಯಾ? ದೊಡ್ಡದು ಮಾಡು ಕಾಣ್ತಾ ಇದ್ರೆ. ಪ್ರತಿ ರಾಶಿಯಲ್ಲೂ ಎರಡು ಭಾಗ. ಒಂದು ಭಾಗಕ್ಕೆ ರವಿ, ಇನ್ನೊಂದು ಭಾಗಕ್ಕೆ ಚಂದ್ರ ಅಧಿಪತಿ. ಮೊದಲನೇ ಭಾಗಕ್ಕೆ ಯಾರು, ಎರಡನೇ ಭಾಗಕ್ಕೆ ಯಾರು ಅಂದರೆ, ಓಜ ರಾಶಿಯಲ್ಲಿ ಆದರೆ ರವಿ ಮೊದಲನೇ ಭಾಗದ ಅಧಿಪತಿ, ಯುಗ್ಮ ರಾಶಿಯಲ್ಲಿ ಆದರೆ ಚಂದ್ರ ಮೊದಲನೇ ಭಾಗದ ಅಧಿಪತಿ. ಮೊದಲನೇ ಭಾಗ ದೇವತೆಗಳಿದ್ದು, ಎರಡನೇ ಭಾಗ ಪಿತೃಗಳಿದ್ದು. ಎರಡು ಶಕ್ತಿಗಳು ಈ ಜಗತ್ತನ್ನು ಆಡ್ತಾ ಇರುವಂಥದ್ದು, ನಮ್ಮ ಜೀವನವನ್ನು ರೂಪಿಸ್ತಾ ಇರೋವಂಥದ್ದು, ದೇವತೆಗಳು ಮತ್ತು ಪಿತೃಗಳು ಅಂತ. ಹಾಗಾಗಿ ಅದೆರಡನ್ನೂ ಈ ರಾಶಿಯಲ್ಲಿರ್ತಕ್ಕಂಥ ಹೋರ ಅನ್ನೋ ಎರಡು ಭಾಗಗಳು ತೋರಿಸುತ್ತೆ ಅಂತ. ಪ್ರತಿಯೊಂದು ರಾಶಿಯಲ್ಲೂ ಕೂಡ ದೇವತಾ ಭಾಗ ಇದೆ, ಪಿತೃ ಭಾಗ ಇದೆ ಅಂತ. ಸೂರ್ಯಚಂದ್ರರು ಒಂದೊಂದು ಭಾಗವನ್ನು ನೋಡ್ಕೊಳ್ತಾರೆ ಅಲ್ಲಿ ಅಂತ. ಇದು ಹೋರ. ಇದು ಮತ್ತು ದ್ರೇಕರ್ಣ ಚಕ್ರ ಮುಂದಿನದ್ದು. ಇದು ತುಂಬ ಸುಲಭ ಇದೆ. ರಾಶಿಯ ಮೂರು ಭಾಗಗಳು. ದ್ರೇಕರ್ಣ ಅಂದರೆ ರಾಶಿಯನ್ನು ಮೂರು ಭಾಗ ಮಾಡಿದಾಗ ಬರುವಂಥದ್ದು. ಒಂದನೇ ಭಾಗ ಆ ರಾಶಿಯ ಅಧಿಪತಿಯದ್ದು. ಅಲ್ಲಿಂದ 5ನೇ 9ನೇ ಮನೆ ಅಧಿಪತಿಗಳು 2ನೇ 3ನೇ ಭಾಗದ ದ್ರೇಕರ್ಣದ ಅಧಿಪತಿಗಳಾಗಿರ್ತಾರೆ. ನಾರದರು ಎಲ್ಲ ಆದಿ ದ್ರೇಕರ್ಣಗಳಿಗೆ ನಾರದರು, ಅವರಿಗೆ ಕಾರಕತ್ವ ಇದೆ ನಾರದರಿಗೆ. ಎಲ್ಲ ಮಧ್ಯ ದ್ರೇಕರ್ಣಗಳಿಗೆ ಅಗಸ್ತ್ಯರು, ಎಲ್ಲ ಅಂತ್ಯ ದ್ರೇಕರ್ಣಗಳಿಗೆ ದೂರ್ವಾಸರು ಅಂತ. ಈ ಮೂರು ಮುನಿಗಳು ಈ ಮೂರು ದ್ರೇಕರ್ಣಕ್ಕೆ ತಮ್ಮ ಅನುಗ್ರಹವನ್ನು ಕೊಡ್ತಾರೆ. ಮೊದಲ ದ್ರೇಕರ್ಣಗಳು ನಿಂತಿರ್ತವೆ ಯಾವಾಗಲೂ, ಎರಡನೇ ದ್ರೇಕರ್ಣ ಕುಳಿತಿರುತ್ತೆ, ಮೂರನೇದು ಮಲಗಿರುತ್ತೆ. ಉದಾಹರಣೆಗೆ ಹೇಳಿದ್ರು, ವ್ಯಕ್ತಿ ಕೂತಿದ್ದಾನೋ ನಿಂತಿದ್ದಾನೋ ಮಲಗಿದ್ದಾನೋ ಅಂದರೆ, ಮೊದಲನೇ ದ್ರೇಕರ್ಣ ಆದರೆ ನಿಂತಿರ್ತಾನೆ ಅವನು, ಎರಡನೇದಾದರೆ ಕೂತಿರ್ತಾನೆ, ಮೂರನೇದಾದರೆ ಈಗ ಮಾಡಕ್ಕಿರೋದಲ್ಲ. ಹಾಗೆ ನಾರದ್ರು ಪಾಪ ಕೂತ್ಕೊಂಡೇ ಗೊತ್ತಿಲ್ಲ ಅವರಿಗೆ, ಅವರು ಮೊದಲನೇ ದ್ರೇಕರ್ಣಕ್ಕೆ. ಅಗಸ್ತ್ಯರು ಕುಳ್ಳ ಅಲ್ವಾ, ಕೂತ್ಕೊಂಡಿರೋ ದ್ರೇಕರ್ಣ, ಅದು ನಿಂತರೂ ಕೂಡ ಕೂತಾಗೆ ಕಾಣಿಸುತ್ತೆ ಅವರು ಅಂತ, ಅಗಸ್ತ್ಯರು ಅಂತ. ಇನ್ನು ದೂರ್ವಾಸರು ನಿತ್ಯ ಅವರು ಯೋಗ ನಿದ್ದೆಯಲ್ಲಿ ಇರ್ತಕ್ಕಂಥವ್ರು. ಅವ್ರು ಏನು ಮಾಡಿದ್ರು ಹಾಗೆ, ಉಪವಾಸ ಮಾಡಿದರೆ 1000 ವರ್ಷಗಳು ಉಪವಾಸ ಮಾಡೋದು, ಊಟ ಮಾಡಿದರೆ ಬೆಟ್ಟ. ವಿಶ್ರಾಂತಿಗೆ ಹೋದರು ಅಂದರೆ, ಯೋಗ ನಿದ್ರೆಗೆ ಹೋದರು ಅಂದರೆ ಎಚ್ಚರವೇ ಆಗೋದಿಲ್ಲ ಎಷ್ಟೋ ಕಾಲ ಅಂತ. ಹಾಗೆ ಅವರಿಗೆ ಆ 3ನೇ ದ್ರೇಕರ್ಣ ಅವರಿದ್ದು, ದೂರ್ವಾಸರಿದ್ದು ಅಂತ. ಹೀಗೆ ಒಟ್ಟು 36 ದ್ರೇಕರ್ಣಗಳು, ಒಂದೊಂದು ರಾಶಿಗೆ 3ರಂತೆ, 12 ರಾಶಿಗೆ. ನಿನ್ನೆ ಪಾಠದ ಶೇಷ ಇದು. ಇವತ್ತು ನಿಮಗೆ ಭಾವಫಲವನ್ನು ನಿರೂಪಣೆ ಮಾಡ್ತೀವಿ. ನಿಮಗೆ ಈ ಹಿಂದೆ ರಾಶಿ ಫಲ, ಆಶ್ರಯ ಫಲ ಅಂತ ಹೇಳ್ತಾರೆ. ಒಂದು ಗ್ರಹ ಯಾವ ರಾಶಿಯಲ್ಲಿದ್ದರೆ ಏನು ಫಲ ಅನ್ನೋದನ್ನು ಹೇಳಿದ್ವಲ್ವಾ. ಈಗ ಇವತ್ತು ಹೇಳೋಕ್ಕಿರೋದೇನೆಂದರೆ, ಲಗ್ನದಿಂದ ಯಾವ ಭಾವದಲ್ಲಿ ಯಾವ ಗ್ರಹಗಳಿದ್ದರೆ ಅವು ಯಾವ ಫಲವನ್ನು ಕೊಡ್ತವೆ ಅನ್ನೋದು. ನಿಮಗೆ ಇದನ್ನು ಹೇಳಿದ್ವು. ಅಂದರೆ ರಾಶಿಯ ಒಂದು ರಾಶಿಯಿಂದ ಏನು ಚಿಂತನೆ ಮಾಡಬೇಕು ಅಂತಲೂ ಹೇಳಿದ್ವು. ಆ ರಾಶಿಗೆ ಯಾವ್ಯಾವ ಗ್ರಹ ಬಂದರೆ ಏನೇನು ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ವು. ಭಾವಗಳ ಬಗ್ಗೆನೂ ಹೇಳಿದ್ವು. 2ನೇ ಭಾವ ಏನನ್ನು ಚಿಂತನೆ ಮಾಡಬೇಕು, 2ನೇ ಭಾವದಿಂದ 5ನೇ ಭಾವ
ಏನನ್ನು ಚಿಂತನೆ ಮಾಡಬೇಕು, 8ನೇ ಭಾವ ಏನನ್ನು ಚಿಂತನೆ ಮಾಡಬೇಕು ಎಲ್ಲ ಹೇಳಿದ್ವಿ ಅಲ್ವಾ. ಈಗ ಆ ಭಾವಗಳಿಗೆ ಬಂದಾಗ ಈ ಗ್ರಹಗಳು ಯಾವ್ಯಾವ ಫಲಗಳನ್ನು ಕೊಡ್ತವೆ. ಯಾಕೆಂದರೆ ಎಲ್ಲರಿಗೂ ಎಲ್ಲ ಭಾವಗಳು ಬರೋದಿಲ್ಲ. ಮತ್ತು ಕೆಲವು ಭಾವಗಳು ತುಂಬ ಚೆನ್ನಾಗಿ ಹೊಂದಿಕೆ ಆಗ್ತವೆ ಕೆಲವು ಗ್ರಹಗಳಿಗೆ. ತಮಗೆ ಆಗಿ ಬರೋ ಭಾವಗಳಿದ್ದಾಗ ತುಂಬ ಒಳ್ಳೆ ಫಲಗಳನ್ನು ಕೊಡ್ತೇವೆ, ಅದು ಬರದೇ ಇದ್ದರೆ ದುಷ್ಫಲಗಳನ್ನು ಕೊಡ್ತೇವೆ. ಹಾಗಾಗಿ ಆ ಪ್ರಕಾರ ಇವತ್ತು ಅದನ್ನು ನೋಡೋಕ್ಕಿರೋಂಥದ್ದು ಭಾವಕಾರಕರದ್ದಿದೆ. ಅದನ್ನು ಆಮೇಲೆ ನಿಮಗೆ ಹೇಳ್ತೀವಿ. ರವಿಯಿಂದ ಪ್ರಾರಂಭ ಮಾಡೋಣ. 1-2-3 ವಿಷಯಗಳಿದೆ, ಆಮೇಲೆ ಕೊನೆಯಲ್ಲಿ ನಿಮಗೆ ಅದನ್ನು ಹೇಳ್ತೀವಿ. ರವಿಯಿಂದ ಶುರು ಮಾಡೋಣ. ಲಗ್ನದಲ್ಲಿ ರವಿ ಇದ್ದರೆ ಏನಾಗತ್ತೆ? ಸರಿ. ಶೂರ ಸ್ತಬ್ಧ ವಿಕಲನಯನ ನಿರ್ಘೃಣ ಅರ್ಕೇತನುಸ್ಥೆ. ಸೂರ್ಯ ಲಗ್ನದಲ್ಲಿ ಉದಯಗೊಂಡ್ರೆ ಶೂರನಾಗ್ತಾನೆ ಅವನು, ಆದರೆ ಸ್ತಬ್ಧನಾಗ್ತಾನೆ. ಸ್ತಬ್ಧ ಅಂದರೆ ಈ ಕಂಬದ ಥರ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ. ಕಂಬಕ್ಕೆ ಅದು ತಾನೇ ತಿಳ್ಕೊಳ್ಳೋದು ಇಲ್ಲ. ಕಂಬ ನಾವು ಹೇಳಿದ್ದು ಗೊತ್ತಾಗೋದಿಲ್ಲ ಅದಕ್ಕೆ ಅಂತ, ಆ ತರಹ ಅಂತ. ಸ್ತಬ್ಧ ಅಂದರೆ ಜಡ ಅಂತ, ಏನೂ ಪ್ರತಿಕ್ರಿಯೆ ಇಲ್ಲ ಅಂತ. ಅದಕ್ಕೆ ತುಂಬ ಗಟ್ಟಿ ಅನ್ನೋ ಅರ್ಥವೂ ಕೂಡ ಇದೆ. ಸ್ಥಿರ, ಗಟ್ಟಿ, ಅಚಂಚಲ ಅನ್ನೋ ಅರ್ಥವೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಆ ಥರ ಇದೆ. ಇದು ಕೂಡ ಹಾಗೆ ಇರುತ್ತಲ್ಲ ಅದು. ಇನ್ನೊಂದು ಮುಖ ಏನು ಅಂದರೆ ಜಡ ಅದು. ಹಾಗಾಗಿ ಶೂರನಾಗಿ ಜಡನಾದಾಗ ತುಂಬ ತೊಂದರೆ ಆಗುತ್ತೆ ಅಂತಂದು. ಅವನು ಶೂರ, ತಾಕತ್ತು ಸಾಮರ್ಥ್ಯ ತುಂಬ ಇದೆ, ಆದರೆ ಇನ್ನೊಬ್ರು ಹೇಳಿದ್ದನ್ನು ಕೇಳೋದಿಲ್ಲ, ಇನ್ನೊಬ್ರು ಹೇಳಿದ ಅರ್ಥ ಆಗೋದಿಲ್ಲ, ತನಗೆ ತಾನೇ ಗೊತ್ತಾಗೋದು ಇಲ್ಲ ಅಂತ. ಆಗ ಅವನು ತುಂಬ ತೊಂದರೆ ಮಾಡ್ಬೋದು ಅಂತ ಸಾಧ್ಯತೆ ಇರುತ್ತೆ. ಶೂರ ಸ್ತಬ್ಧ ವಿಕಲನಯನ. ಸೂರ್ಯ ಚಕ್ಷುಷ್ಕಾರಕ, ಕಣ್ಣಿಗೆ ಕಾರಕ. ಅವನಿಗೆ ಸರಿ ಬರದಿರೋ ಭಾವ ಅಂದರೆ ಅವನ ಕಣ್ಣಿನ ಮೇಲೆ ಒಂದು ಪರಿಣಾಮ ಕೊಡ್ತಾನೆ ಯಾವಾಗಲೂ. ಹಾಗಾಗಿ ಲಗ್ನದಲ್ಲಿ ಸೂರ್ಯನ ಉದಯ ಆದರೆ ಕಣ್ಣಿನ ತೊಂದರೆ ಬರ್ಬೋದು, ಕಣ್ಣಿನ ವೈಕಲ್ಯವೇ ಬರ್ಬೋದು, ನೇತ್ರ ವೈಕಲ್ಯವೇ. ಯಾವುದೋ ಒಂದು ಅಂಶ ಕಡಿಮೆ, ಒಂದು ಕಣ್ಣೇ ಇಲ್ಲ ಅಂತೂ ಆಗ್ಬೋದು. ಅಂದರೆ ಒಟ್ಟಾರೆ ಜಾತಕದ ಸ್ಥಿತಿ ಹೊಂದುವಾಗ ಕೊನೆ ಪಕ್ಷ ಏನೋ ಒಂದು ಕೊರತೆ, ಏನೋ ಒಂದಷ್ಟು ಕಣ್ಣಿನ ಅಂಶ ಕಣ್ಣಿನಲ್ಲಿ ಇನ್ನೂ ಆಗಬೇಕಾದಿದೆ ಅನ್ನೋ ಥರ ಅಂಥ ಸ್ಥಿತಿಯನ್ನಂತೂ ತರ್ತಾನೆ ಅವನು ಅಂತ. ಹಾಗಾಗಿ ವಿಕಲನಯನ ನಿರ್ಘೃಣ, ದಯೆ ಇಲ್ಲ, ಅದೇ ಕಠಿಣ, ಆ ಕಾಠಿಣ್ಯವನ್ನು ಕೊಡ್ತಾನೆ ರವಿ ಅಂತ. ಹೊರಟು ಕಾಠಿಣ್ಯ ಅಂತ, ಸ್ಪಂದ ಇಲ್ಲ, ಭಾವ ಇಲ್ಲ, ಕನಿಕರ ಬರೋದಿಲ್ಲ, ಆ ತರಹ ಮಾಡ್ತಾನೆ ರವಿ ಅಂತ. ಇನ್ನು ಲಗ್ನ ಮೇಷರಾಶಿಯಾಗಿದ್ದರೆ ಫಲ ಬೇರೆ ಇದೆ, ಈ ಫಲ ಅಲ್ಲ. ಅವನು ಉಚ್ಚಕ್ಷೇತ್ರ ಲಗ್ನವಾಗಿ ಬಂದರೆ ಸಸ್ವಹ, ಸಂಪತ್ತನ್ನು ಕೊಡ್ತಾನೆ, ಪ್ರಾಪರ್ಟಿ, ಆಸ್ತಿ ಪಾಸ್ತಿ ಸಂಪತ್ತನ್ನು ತಂದು ಅಂತ ಹೇಳ್ಕೊಳ್ಳೋದಕ್ಕೆ ಅವನ ಹತ್ರ ಬೇಕಾದಷ್ಟು ಇರುತ್ತೆ ಅಂತ, ಆ ಥರ ಮಾಡ್ತಾನೆ ಅಂತ. ಸಸ್ವಹ. ಆದರೆ ತಿಮಿರ ನಯನ, ಉಚ್ಚರಾಶಿಯ ಲಗ್ನವಾಗಿ ಬಂದರೂ ಕೂಡ ಲಗ್ನ ಅವನಿಗೇನೋ ಆಗಬಾರ್ದೇ ಇರೋದ್ರಿಂದ ಲಗ್ನ ಕಾರಕ ಅವನು, ಆದರೆ ಅವನಲ್ಲಿ ಬಂದರೆ ವ್ಯತ್ಯಾಸ ಆಗತ್ತೆ ಅದು. ತಿಮಿರ ನಯನ. ತಿಮಿರ ಅಂದರೆ ಅದೊಂದು ಕಾಯಿಲೆ. ನಿಮಗೆ ಈ ಶ್ಲೋಕ ಚೆನ್ನಾಗಿ ಗೊತ್ತು. ಅಜ್ಞಾನ ತಿಮಿರ ಅಂತಸ್ಯ ಅಲ್ಲಿ ತಿಮಿರದ ಪ್ರಸ್ತಾಪ ಇದೆ ಆ ಶ್ಲೋಕದಲ್ಲಿ ನೋಡಿ. ಅಜ್ಞಾನವೆಂಬ ತಿಮಿರದಿಂದ ಅಂಧನಾದವನಿಗೆ, ತಿಮಿರ ಅಂದರೆ ರೋಗ, ಪೊರೆ. ಜ್ಞಾನಾಂಜನ ಶಲಾಕಯ ಅಂತ. ಶಲಾಕಿ ಅಂದರೆ ಆ ಕಡ್ಡಿ ಇರುತ್ತಲ್ಲ, ಹಿಂದಿನ ಕಾಲದಲ್ಲಿ ಪೊರೆಯನ್ನು ತೆಗಿತಾ ಇದ್ರಲ್ಲ ಕಡ್ಡಿ ಮೂಲಕವಾಗಿ, ತುಂಬ ಆ ಕುಶಲತೆ ಬೇಕು ಅದಕ್ಕೆ. ಹಾಗಾಗಿ ಆ ಕಾಯಿಲೆ ಆಯಿತು ಅಂತ. ಕಾಣಿಸೋದು ಕಾಣಿಸ್ತಾ ಇರೋ ಥರ ಆಗಿಬಿಡುತ್ತೆ ಅದರಿಂದಾಗಿ ಅಂತ. ಹಾಗಾಗಿ ತಿಮಿರ ರೋಗವನ್ನು ಕೊಡ್ಬೋದು ಅವನು. ಮೇಷ ಲಗ್ನದಲ್ಲಿ ಬಂದ ಅಂದರೆ ಕಣ್ಣಿಗೆ ತಿಮಿರ ಅಥವಾ ಸಿಮಿಲರ್ ಅಂಥ ರೋಗಗಳನ್ನು ಕೊಡ್ಬೋದು ಅಂತ. ಸಿಂಹ ರಾಶಿ ಲಗ್ನವಾಗಿ ಬಂದರೆ ಅವನದ್ದೇ ಅದು. ಸಿಂಹ ಲಗ್ನವಾಗಿ ಬಂದರೆ ನಿಶಾಂಧ, ರಾತ್ರಿ ಕಣ್ಣು ಕಾಣಿಸೋದಿಲ್ಲ ಅಂತ. ಹಗಲೆಲ್ಲ ಕಾಣಿಸುತ್ತೆ, ರಾತ್ರಿ ಕಣ್ಣು ಕಾಣಿಸೋದಿಲ್ಲ ಅಂತ, ಹೀಗಾಗ್ಬೋದು ಅಂತ. ಸಿಂಹ ಸಂಸ್ಥೆ ನಿಶಾಂತ. ನೀಚೆ, ಅವನ ನೀಚ ರಾಶಿ ಯಾವುದು? ರವಿಯದ್ದು. ಅದು ಲಗ್ನವಾಗಿ ಬಂದು ರವಿ ಉದಯ ಆದರೆ ಅಂಧಃ ಅಂತ, ಕಣ್ಣೇ ಕಾಣದಂತೆ ಆಗ್ಬೋದು ಪೂರ್ತಿ ಅಂತ. ಅಂತೂ ಕಣ್ಣಿನ ವ್ಯವಹಾರಗಳು ಬಿಟ್ಟು ತಪ್ಪಿದ್ದಲ್ಲ ಅಂತ. ಸರಿ ಬರಲಿಲ್ಲ ರವಿಗೆ ಅಂದರೆ
ಕಣ್ಣಿಗೆ ಪರಿಣಾಮ ಆಗೋದು ಕೊಡಲೆ ಅಂತ. ಹಾಗಾಗಿ ತುಲಾರಾಶಿ ಲಗ್ನವಾಗಿ ಬಂದು ಅಲ್ಲಿ ಸೂರ್ಯನ ಉದಯ ಆದರೆ ಅಂಧತ್ವ ಬರಬಹುದು, ಕಣ್ಣು ಕಾಣದಾಗಬಹುದು ಅಂತ. ಅಸ್ವಹ, ಮೇಷದೆಲ್ಲರೂ ಸಸ್ವಹ ಅಂತಿತ್ತಲ್ವಾ. ಮೇಷದ 7ನೇ ರಾಶಿ ಅಪೋಸಿಟ್ ಇದು. ಮೇಷದಲ್ಲಿ ಉಚ್ಚ, ಇಲ್ಲಿ ನೀಚ ಅಲ್ವಾ. ಅಸ್ವಹ ಸಸ್ವಹ ಅಂತ, ಅಲ್ಲಿ ಸಸ್ವಹ ಇಲ್ಲಿ ಅಸ್ವಹ ಅಂತ. ಏನಿಲ್ಲ, ಸ್ವತ್ತು ಅಂತ ಏನಿಲ್ಲ ಅವನದ್ದಾಗಿ ಅಂತ, ಹಾಗಾಗ್ಬೋದು ಅಂತ. ಇದು ಸ್ವಾರಸ್ಯವಾಗಿದೆ. ಕರ್ಕರಾಶಿ ಶಶಿ ಗೃಹಗತೆ, ಕರ್ಕರಾಶಿ ಲಗ್ನವಾಗಿ ಬರುತ್ತೆ, ಅಲ್ಲಿ ಸೂರ್ಯೋದಯ ಆಗತ್ತೆ. ಅಂದರೆ ಬುದ್ಬುದಾಕ್ಷ ಅಂತ. ಬುದ್ಬುದಾಕ್ಷ ಅಂದ್ರೆ ಏನು ಕೇಳಿದ್ದೀರಾ ಶಬ್ದನ? ಬುದ್ಬುದ ಅಂದರೆ ನೀರು ಗುಳ್ಳೆ ಆ ಥರ ಇರುತ್ತೆ ಕಣ್ಣು ಅಂತ. ನೀರು ಗುಳ್ಳೆ ಹೇಗಿರುತ್ತೋ ಅದನ್ನು ಹೋಲುವಂಥ ಕಣ್ಣು ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಇದು ಹೇಗಿರುತ್ತೆ, ಹೇಗಿರ್ಬೋದು ಅಂತ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಅಂತ. ಕರ್ಕಟಕ ಅಂದರೆ ನೀರು ಅಲ್ವಾ. ಚಂದ್ರ ಅಂದರೂ ನೀರು, ಕರ್ಕಟಕ ಅಂದರೂ ನೀರು, ಸೂರ್ಯ ಅಂದರೆ ಕಣ್ಣು, ಅದೆಲ್ಲ ಮಿಕ್ಸ್ ಆಗಿ ಈ ಥರ ಆಗಿ ಬಂದ್ಬಿಟ್ಟಿದೆ ನೀರ್ಗಣ್ಣು ಅಂತ. ನೀರ್ಗಣ್ಣು ಅಂದರೆ ನೀರು ಗುಳ್ಳೆಯಂಥ ಕಣ್ಣು ಅಂತ. ಅಂದರೆ ಕಣ್ಣು ಸ್ವಲ್ಪ ಹೊರಕ್ಕೆ ಬಂದಿರ್ಬೋದು, ಹೊರಕ್ಕೆ ಬಂದು ಗುಳ್ಳೆ ಥರ. ಈಗ ನೀರಲ್ಲಿ ಗುಳ್ಳೆ ಹೇಗಿರುತ್ತೆ, ನೀರಿಗಿಂತ ಮೇಲಕ್ಕೆ ಬಂದಿರುತ್ತೆ ಅಲ್ವ ಅದು. ಆ ತರಹ ಈ ಮುಖದಿಂದ ಅಂದರೆ ಆ ಕಣ್ಣಿರೋ ಜಾಗದಿಂದ ಮುಂದಕ್ಕೆ ಬಂದು ಗೋಲ, ಆ ಕಣ್ಣಿನ ಗೋಲ ಅದು ಎಕ್ಸ್ಪೋಸ್ ಆಗಿ ಆ ಥರ ಕಾಣ್ತಾ ಇರ್ಬೋದು ಅಂತ. ಹಾಗಾಗಿ ಅಂಥವ್ರು ಇರ್ತಾರೆ. ಇದು ಹೊರಗೆ ಬಂದುಬಿಟ್ಟಿರುತ್ತೆ, ಅದು ಜಾಸ್ತಿ ಹೊರಗೆ ಇರುತ್ತೆ ಅದು ಅಂತ, ದೊಡ್ಡದಾಗಿ. ಪೂರ್ತಿ ಅಂದರೆ ಆ ಥರ ಹೊರಗೆ ಬಂದು ಇಲ್ಲೆಲ್ಲ ಬಂದಿರುತ್ತೆ ಅಂತಲ್ಲ, ಒಂದು ಸ್ವಲ್ಪ ಮುಂದಕ್ಕೆ ಬಂದಿರುತ್ತೆ ಅಂತ. ದೊಡ್ಡ ಕಣ್ಣು ದೊಡ್ಡದಾಗಿ ಕಾಣುತ್ತೆ, ಯಾಕೆಂದರೆ ಅದು ಹೊರಗೆ ಬಂದಾಗ ದೊಡ್ಡದಾಗಿ ಕಾಣುತ್ತೆ ಅದು ಅಂತ. ಬುದ್ಬುದಾಕ್ಷ ಪತಂಗಿ, ಪತಂಗ ಅಂದರೆ ಸೂರ್ಯ, ಪತಂಗೇ ಶಶಿ ಗೃಹಗತೆ. ಪತಂಗ ಸೂರ್ಯ ಶಶಿಯ ಮನೆಗೆ, ಚಂದ್ರನ ಮನೆಗೆ ಹೋದಾಗ ಬುದ್ಬುದಾಕ್ಷನಾಗ್ತಾನೆ ಅವನು. ಪುಷ್ಪಿತಾಕ್ಷ ಅಂತೂ ಅರ್ಥ ಹೇಳಿದ್ದಾರೆ ವ್ಯಾಖ್ಯಾನ ಮಾಡೋರು. ಅದನ್ನು ವರ್ಣನೆ ಮಾಡಿದ್ರೆ ಒಂದು ಹೂ ಬಿಟ್ಟಾಗೆ ಚೂರು ಹೊರಗೆ ಬಂದು ಅಲ್ಲಿಂದ ಇರೋ ಜಾಗದಿಂದ ಚೂರು ಮುಂದೆ ಬಂದು ಒಂದು ಹೂ ಬಿಟ್ಟಾಗೆ ಅಂತ, ಆ ಥರ ಇರ್ಬೋದು ಅಂತ ಕಣ್ಣು ಅಂತ. ಆಯಿತಾ, ಇದು ಬುದ್ಬುದಾಕ್ಷ. ಇದು ನಮ್ಮ ದಿನೇಶ ಒಂದು ಕಪ್ಪೆ ಫೋಟೋ ತಂದು ತೋರಿಸಿದೆ. ಈಗ ನಾವು ಕೆಳ ಬರೋ ಹೊತ್ತಿಗೆ ನಾವು ಬುದ್ಬುದಾಕ್ಷದ ಬಗ್ಗೆ ಹೇಳ್ತಾ ಇದ್ವಿ. ಕಪ್ಪೆ ಕೊಂಡು ಚೂರು ಹೊರಗಡೆ ಬಂದಿರುತ್ತೆ ಇದು ಇರೋ ಜಾಗದಿಂದ ಅಂತ. ಈ ಥರ ನಾನು ಕೇಳಿದೆ ಬಂದು, ಅವ್ರು ಮಾತಾಡ್ತಾ ಇದ್ವಲ್ಲ ಅದನ್ನು, ಆಗ ಆ ಸಮಯದಲ್ಲಿ ಇದ್ದ. ಇದೆಯಾ ಫೋಟೋ? ಅದು ಮಕ್ಕಳಿಗೂ ತೋರಿಸುವ ಫೋಟೋ ಅಂತ ಹೇಳಿದ್ರು ನಾವು ಅದಕ್ಕೆ. ಇಲ್ಲೇ ಎಲ್ಲ ತೆಗೆದಿರಾಗಿದೆ ಫೋಟೋ. ಹೊರಗೆ ಬಂದಿದೆ ನೋಡಿ ಕಣ್ಣು. ಅಂದರೆ ಇರೋದು ಹಾಗೆ, ಅದರದ್ದು ಮನುಷ್ಯರಿಗೂ ಆ ಥರ ಆಗ್ಬೋದು ಅಂತ. ಆಯಿತು, ಇದಿಷ್ಟು ಲಗ್ನದ ಕತೆ. ಈಗ ಗಪ್ಪೆ ಬಿಟ್ಟು ಮುಂದಕ್ಕೆ ಹೋಗೋಣಾಗ. ಇನ್ನು ದ್ವಿತೀಯ 2ನೇ ಭಾವಕ್ಕೆ ಸೂರ್ಯ ಬಂದರೆ ಏನಾಗತ್ತೆ ಆಗ ಅಂದರೆ ಭೂರಿದ್ರವ್ಯ, ತುಂಬ ಸಂಪತ್ತಿರುತ್ತೆ ಅವನಲ್ಲಿ. ಸೂರ್ಯ ಲಗ್ನಾತ್ ದ್ವಿತೀಯ ಭಾವದಲ್ಲಿದ್ದರೆ, ಲಗ್ನದಿಂದ 2ನೇ ಮನೆಯಲ್ಲಿದ್ದರೆ ಭೂರಿದ್ರವ್ಯ. ಆದರೆ ನೃಪಹೃತ ಧನಃ, ತುಂಬ ದುಡ್ಡಿರುತ್ತೆ. ಆ ದುಡ್ಡಿನ ಮೇಲೆ ರಾಜನ ಕಣ್ಣು ಬೀಳುತ್ತೆ, ಸರ್ಕಾರದ ಕಣ್ಣು ಬೀಳುತ್ತೆ. ಒಂದಿಷ್ಟು ಆ ಪಾಲಾಗುತ್ತೆ, ಸರ್ಕಾರದ ಪಾಲಾಗತ್ತೆ ಅಂತ, ಅಥವಾ ರಾಜನ ಪಾಲಾಗತ್ತೆ ಅಂತ. ಇವತ್ತರ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರಲ್ವಾ, ದೊಡ್ಡ ದೊಡ್ಡ ಶ್ರೀಮಂತರು ಸಾಮಾನ್ಯವಾಗಿ ಇವತ್ತಿನ ಕಾಲಕ್ಕೆ ಬಂದರೂ ಕೂಡ ಹಿಂದಿನ ಕಾಲದಲ್ಲೂ ಇರ್ತಿತ್ತದು. ಟ್ಯಾಕ್ಸ್ ಹಾಕಬೇಕಾದ್ರೆ ಅಂಥವ್ರಿಗೆ ಟ್ಯಾಕ್ಸ್ ಬೀಳೋದಲ್ವಾ, ಅವ್ರನ್ನೇ ಆಶ್ರಯಿಸೋಂಥದ್ದಲ್ವಾ. ಮುಖ್ಯವಾಗಿ ಅವ್ರ ಕಡೆಯಲ್ಲೇ ಬರಬೇಕು ರೆವಿನ್ಯೂ ಗೌರ್ಮೆಂಟಿಗೆ. ಈಗಿನ ಕಾಲದಲ್ಲೂ ಕೂಡ ರಾಜಕಾರಣಿಗಳು ತುಂಬ ಹಣ ಯಾರಲ್ಲಿದೆ ಅಂತ ನೋಡ್ತಾರೆ. ಅವರು ಕ್ಷೇತ್ರದಲ್ಲಿ ಅದು MLA ಆಗಿರ್ಬೋದು, MP ಮಿನಿಸ್ಟ್ರಿ ಯಾರೇ ಇರ್ಬೋದು, ತುಂಬ ಹಣ ಇರೋರು. ಅವ್ರನ್ನು ಗುರುತಿಸಿ ಅವರಿಂದ ಎಲೆಕ್ಷನ್ಗೆ ಇಷ್ಟು ಹಣ ಕೊಡಿ ಅಂತ ಬಂದು ಕೊಡಲೇಬೇಕು. ಕೊಡದೇ ಇದ್ದರೆ ಮತ್ತೆ ಅವನು ಉಪದ್ರ ಮಾಡ್ತಾನೆ ಅವನು ಆಮೇಲೆ ಅಂತ, ಉಪದ್ರವ ಮಾಡ್ತಾನೆ. ಹಾಗಾಗಿ ಕೊಡಲೇಬೇಕಾಗತ್ತೆ. ಹೀಗೆ ನೃಪಹೃತ ಧನ, ರಾಜನ ಪ್ರತಿನಿಧಿಗಳು ಒಂದಿಷ್ಟು ಹಣವನ್ನು ಅವರು ಹೊಡ್ಕೊಂಡು ಹೋಗ್ತಾರೆ ಅಂತ. ನೃಪಹೃತ ಧನ. ವಕ್ತ್ರರೋಗಿ, ವಕ್ತ್ರ ಅಂದರೆ ಮುಖಕ್ಕೆ ಸಂಬಂಧಪಟ್ಟ ರೋಗ ಇರ್ಬೋದು. 2ನೇ ಭಾವ ಮುಖ, 2ನೇ ಭಾವ ಧನ ಆಗಿತ್ತಲ್ವಾ. ಭೂರಿದ್ರವ್ಯ ಅಂದರೆ 2ನೇ ಭಾವ ಧನ, ತುಂಬ ಸಂಪತ್ತನ್ನು ಕೊಟ್ಟ ರವಿ. ರವಿ ಅಂದರೆ ರಾಜ ಅಲ್ವಾ,
ರಾಜಗ್ರಹ ಅಲ್ವಾ, ನೃಪಹೃತ ಧನ ಅಂತ. ರಾಜನ ಕಣ್ಣು ಯಾಕೆ ಬಿಡುತ್ತೆ, ರಾಜ ಯಾಕೆ ಸ್ವತ್ತನ್ನು ಕಸಿತಾನೆ ಅಂದರೆ ರವಿ ರಾಜ ಆಗಿದ್ದರಿಂದ ಅಂತ, ಅಲ್ಲಿಂದ ಬಂತದು ಅಂತ. ಇದು ಮೂರನೇದು. ಎರಡನೇ ಭಾವ ಮುಖ, ಅದು ಒಂದನೇ ಭಾವ ತಲೆ, ಎರಡನೇ ಭಾವ ಮುಖ. ಹಾಗಾಗಿ ಮುಖದಲ್ಲಿ ರೋಗ ಬರ್ಬೋದು. ಅಥವಾ ಬಾಯಲ್ಲಿ ವಕ್ತ್ರ ಅನ್ನೋ ಶಬ್ದ, ವಕ್ತ್ರ, ಹಾಸ್ಯ, ಮುಖ, ವದನ, ಈ ಶಬ್ದಗಳೆಲ್ಲ ಇಡೀ ಮುಖಮಂಡಲವನ್ನು ಹೇಳ್ತವೆ, ಬರೀ ಬಾಯಿಯನ್ನು ಕೂಡ ಹೇಳ್ತವೆ. ಎರಡಕ್ಕೂ ಅನ್ವಯವಾಗಿ ಪ್ರಯೋಗ ಆಗುತ್ತೆ. ಹಾಗಾಗಿ ಬಾಯಿಗೆ ಸಂಬಂಧಪಟ್ಟಂತೆ ರೋಗ ಬರ್ಬೋದು ಅಂತ. ಆಯಿತಾ? ತೃತೀಯ, ಮೂರನೇ ಭಾವಕ್ಕೆ ಬಂದರೆ ಮತಿ ವಿಕ್ರಮವಾನ್. ಮತಿಮಾನ್ ವಿಕ್ರಮವಾನ್, ಅವನು ಮತಿಮಂತನಾಗ್ತಾನೆ ಮತ್ತು ವಿಕ್ರಮಿ ಆಗ್ತಾನೆ. ವಿಕ್ರಮಾದಿತ್ಯ ಅಂದ್ರೇನು? ಮೂರನೇ ಭಾವದಲ್ಲಿ ಆದಿತ್ಯ ಬಂದರೆ ವಿಕ್ರಮಾದಿತ್ಯ. ಮೂರನೇ ಭಾವನ ವಿಕ್ರಮ ಅಂತ ಕರೀತಾರಲ್ವಾ? ನಿಮ್ಮಲ್ಲಿ ಯಾರಿಗಿದೆ ನೋಡ್ಕೊಳ್ಳಿ ನೀವು. ಮೂರನೇ ಭಾವದಲ್ಲಿ ಸೂರ್ಯ ಬಂದರೆ ವಿಕ್ರಮ ಅಂತ ಕರೀತಾರೆ ಮೂರನೇ ಭಾವವನ್ನು. ವಿಕ್ರಮಾದಿತ್ಯ ಅದು ಅಂತ, ಆ ಯೋಗ ಅದೊಂದು ವಿಕ್ರಮಾದಿತ್ಯ ಯೋಗ ಅದು ಅಂತ. ಅವನಿಗೂ ವಿಕ್ರಮಾದಿತ್ಯನೂ ಹಾಗಿರಬೇಕು, ಇದ್ರಿಂದಲೇ ಹಾಗಿರೋದು. ಅವನು ಕ್ಷತ್ರಿಯರಿಗೆ ಬೇಕಾಗತ್ತೆ ಮೂರನೇ ಭಾವದಲ್ಲಿ ಅಂಥ ಗ್ರಹಗಳು ಬಂದರೆ ಸಾಮರ್ಥ್ಯ ಬರುತ್ತೆ ತಕ್ಕಂತೆ ಅಂತ. ಪರಾಕ್ರಮ ಬರುತ್ತೆ ಅಂತ. ನಿಮಗೆ ಬಂದರೆ ನಿಮಗೆ ವಿಕ್ರಮಾದಿತ್ಯ ಅಂತ ಕರೆಯೋಕ್ಕಾಗಲ್ಲ. ಏನು ಕರೆಯೋದು ನೋಡೋಣ. ಅದಕ್ಕೆ ನಿಮಗೆ ಸ್ತ್ರೀಲಿಂಗ ಮಾಡಬೇಕಲ್ಲ ವಿಕ್ರಮಾದಿತ್ಯವನ್ನು. ಹೇಗೆ ಮಾಡ್ತೀರಿ ಸ್ತ್ರೀಲಿಂಗನ? ವಿಕ್ರಮಾದಿತ್ಯನ ವಿಕ್ರಮಾದಿತ್ಯ ಮಾಡ್ತೀರಾ? ನೋಡೋಣ. ಅದು ವಿಕ್ರಮ ಅಂತೂ ಬರುತ್ತೆ. ಹಾಗೆ ಮೂರನೇ ಭಾವದಲ್ಲಿ ಸೂರ್ಯ ಅವನಿಗೆ ಇಷ್ಟ ಭಾವ. ಅದು ನಮಗೆ ಹಿಂದೆ ಹೇಳಿದ್ದು ಪಾಪಾಹ ಲಾಭ ತೃತೀಯಗಾಹ, ಪಾಪಗ್ರಹಗಳಿಗೆ ಇಷ್ಟ ಭಾವ ಅದು. 3 ಮತ್ತು 11 6 ಕೂಡ ಹೇಳ್ತಾರೆ, 6ನೇ ಭಾವವನ್ನು ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲಿ ಸೂರ್ಯ ಬಂದಾಗ ಮತಿ ವಿಕ್ರಮವಾನ್, ತೃತೀಯಗೆ ಅರ್ಕೆ. 4ನೇ ಭಾವಕ್ಕೆ ಬಂದರೆ ವಿಸುಖ, ಸುಖ ಇಲ್ಲ ಅಂತ. ಪೀಡಿತ ಮಾನಸ, ಯಾವಾಗಲೂ ಮೂಡ್ ಆಫ್ ಹಾಕ್ಕೊಂಡೇ ಇರೋದು ಅಂತ. ಮನಃಪೀಡೆ ಅಂತ. ಯಾಕೆಂದರೆ ಮನಸ್ಸು ಪಂಚಮದಿಂದ ನೋಡ್ತಾರಲ್ವ ಮನಸ್ಸನ್ನು, ಅಲ್ಲಿಂದ ಭ್ರಂಶ ರಾಶಿಯಲ್ಲಿದೆ. ನಾನು ಭ್ರಂಶ, ಅದು 12ನೇ ರಾಶಿ ಅಂದರೆ. ಹಾಗಾಗಿ ಮನಃಪೀಡೆ ಮತ್ತು ಸುಖ ಇಲ್ಲದೆ ಇರೋಂಥದ್ದು. ಆ ಫಲವನ್ನು 4ನೇ ಭಾವದ ರವಿ ಕೊಡ್ತಾನೆ. ಇನ್ನು ತ್ರಿಕೋಣ ಅಂದರೆ ಪಂಚಮ ಭಾವ ಹೇಳ್ತಾ ಇರೋಂಥದ್ದು ಅಸುತಃ ಧನವರ್ಜಿತ. ಪಂಚಮದಿಂದ ಮಕ್ಕಳನ್ನು ನೋಡಬೇಕು. ಸೂರ್ಯ ಅಲ್ಲಿ ಬಂದರೆ ಮಕ್ಕಳಿರೋದಿಲ್ಲ ಅಂತ. ಅಸುತಃ ಧನವರ್ಜಿತ, ಸಂಪತ್ತು ಇರೋದಿಲ್ಲ ಅಂತ. ಸಂಪತ್ತು ಇಲ್ಲ, ಮಕ್ಕಳೆಂಬ ಸಂಪತ್ತು ಇಲ್ಲ. ಹಿಂದೊಂದು ಕಡೆ ಬಂದಿತ್ತು ನೋಡಿ, ತನೆಯ ಭಾಗ್ಯ ಪರಿಚ್ಯುತ ಅಂತ ಕುಂಭರಾಶಿ ಬಗ್ಗೆ ಹೇಳ್ಬೇಕಾದ್ರೆ ಬಂದಿತ್ತು ನೋಡಿ. ಅದೇ ಥರ ಇಲ್ಲೂ ಕೂಡ ಮಕ್ಕಳು ಇಲ್ಲ ಮತ್ತು ಮಕ್ಕಳ ಸಂಪತ್ತಿಲ್ಲ, ಸಂಪತ್ತು ಇಲ್ಲ ಅಂತ. ಅಸುತೋ ಧನವರ್ಜಿತ ತ್ರಿಕೋಣೆ. ಇನ್ನು ಷಷ್ಠ, 6ನೇ ಭಾವ ಇಷ್ಟ ಅವನಿಗೆ, ಆದಿತ್ಯನಿಗೆ. ಅಲ್ಲಿ ಬಂದರೆ ಬಲವಾನ್, ಶಕ್ತಿಶಾಲಿ ಆಗ್ತಾನೆ ಅವನು. ಶತ್ರು ಜಿತಶ್ಚ, ಈ ಶಬ್ದಕ್ಕೆ 2 ಅರ್ಥ ಬರುತ್ತೆ. ನೀವು ಬಹುರಿಗೆ ಸಮಾಸ ಮಾಡಿದರೆ ಸೋತವನು ಅಂತಾಗತ್ತೆ, ಬಹುರಿಹಿ ಮಾಡಿದರೆ ಗೆದ್ದವನು ಅಂತಾಗತ್ತೆ. ಶತ್ರು ಜಿತಃ ಏನ ಅಂತ, ಗೆದ್ದವನು ಅಂತಾಗತ್ತೆ. ಇಲ್ಲಿದ್ದ ಶತ್ರುಣಾ ಜಿತಃ ಅಂತಾದರೆ ಸೋತವನು ಅಂತಾಗ್ಬಿಡುತ್ತೆ. ಯಾವ ಅರ್ಥ ಮಾಡ್ಬೋದು? ಯಾಕೆಂದರೆ ಸಾಹಚರ್ಯ ಅಂತ ಪಕ್ಕದಲ್ಲಿರೋ ಶಬ್ದ ಯಾವುದು? ಅದಕ್ಕೆ ಮ್ಯಾಚ್ ಆಗೋ ಥರನೇ ಅರ್ಥ ಹೇಳಬೇಕಾದ್ರೆ ಸಾಹಚರ್ಯ ನೋಡಿ ಹೇಳಬೇಕು ಅಂತ. ಬಲವಾನ್ ಪಕ್ಕದಲ್ಲಿ ಶತ್ರುಜಿತ ಅಂತ ಬಂದಿರೋದ್ರಿಂದ ಶತ್ರುಗಳನ್ನ ಗೆಲ್ತಾನೆ ಅಂತ. ಬಲವಾನ್ ಶತ್ರುಜಿತಶ್ಚ ಶತ್ರುಯಾತೆ. ಶತ್ರು ಅಂದರೆ 6ನೇ ಭಾವ, ಶತ್ರುಯಾತೆ 6ನೇ ಭಾವಕ್ಕೆ ಸೂರ್ಯ ಹೋಗಿರಲಾಗಿ ಸಾಮರ್ಥ್ಯ ಮತ್ತು ವಿಜಯಗಳು ಬರ್ತವೆ ಅಂತ. ಇನ್ನು ಸಪ್ತಮ 7ನೇ ಭಾವ, ಅಲ್ಲಿ ಸೂರ್ಯನಿಗೆ ಆಗ್ಬರೋ ಭಾವ ಅಂತಲ್ಲ ಅದೇನು. ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದರೆ ಹೆಣ್ಮಕ್ಳಿಂದ ಅವಮಾನ ಆಗತ್ತೆ ಅಂತ. ಸ್ತ್ರೀಭಿರ್ಗತಃ ಪರಿಭವಂ, ಹೆಣ್ಮಕ್ಳಿಂದ ಅವಮಾನ ಆಗುವಂಥದ್ದು ಅಂತ. ಸಪ್ತಮ ಅನ್ನೋದು ಪತ್ನಿ ಸ್ಥಾನ, ಅದು ಸ್ತ್ರೀ ಸ್ಥಾನ ಅದು. ಹಾಗಾಗಿ ಅಲ್ಲಿಗೆ ಸೂರ್ಯ ಹೋದರೆ ಅದು ಅಸ್ತ ಅಂತಲೂ ಕರೀತಾರೆ. ಈಗ ಸಪ್ತಮ ಅಂದರೆ ಏನು? ಲಗ್ನ ಅಂದರೆ ಉದಯ ಅಲ್ವಾ, ಅದರ ಆಪೋಸಿಟ್ ಅದು ಮುಳುಗ್ತಾ ಇರುತ್ತೆ, ಅಸ್ತ ಆಗ್ತಾ ಇರುತ್ತೆ. ಅಲ್ಲಿ ಸೂರ್ಯ ಹೋದಾಗ
ಈ ಥರದ ಫಲ ಕೊಡ್ತಾನೆ ಅವನು, ಅವಮಾನದ ಫಲ ಕೊಡ್ತಾನೆ. ಅದು ಹೆಣ್ಮಕ್ಳಿಂದ, ಹೆಂಗಸರಿಂದ ಅವಮಾನ ಆಗುತ್ತೆ ಅಂತ ಫಲ ಕೊಡ್ತಾನೆ ಅಂತ. ದುರ್ಯೋಧನನಿಗಾಗಿತ್ತಲ್ಲ ಅಲ್ವಾ? ಏನಾಗಿತ್ತು? ದ್ರೌಪದಿನಗಾಡಿದ್ಲಲ್ವಾ? ಸ್ತ್ರೀಭಿರ್ಗತ ಪರಿಭವಂ ಬಂತು ನೋಡಿ ಅಲ್ಲಿ ಅಂತ. ಅಂಥದ್ದು ಅದರಲ್ಲಿ ಇನ್ನೂ ತುಂಬ ವೆರೈಟಿ ಇರುತ್ತಲ್ಲ, ಬೇರೆ ಬೇರೆ ತರದ್ದು. ಏನೋ ಒಂದು ಮಾಡ್ಕೊತಾನೆ ಅಂತ. 7ನೇ ಮನೆಯಲ್ಲಿ ಸೂರ್ಯ ಬಂದರೆ ಅಂತ ಬೇರೆ ಬೇರೆ ಥರ ಬರುತ್ತೆ. ಇದು ಮದಗೆ ಪತಂಗಿ ಅಂತಿದೆ. ಪತಂಗ ಅಂದರೆ ಸೂರ್ಯ. ಸಪ್ತಮ ರಾಶಿಯನ್ನು ಮದ ಅಂತ ಕರೀತಾರೆ. ಮದವನ್ನು ಅದನ್ನು ಚಿಂತನೆ ಮಾಡಬೇಕು ಆ ರಾಶಿಯಿಂದ. ಹಾಗೆ ಮದ ಅಂತ ಕರೀತಾರೆ 7ನೇ ಭಾವದಿಂದ. ರಾಶಿ ಅಂದರೆ ಭಾವ, 7ನೇ ಮನೆಯಿಂದ. ಹಾಗೆ ಮದಗೆ ಅಂದರೆ 7ನೇ ಮನೆಯಲ್ಲಿ ಸೂರ್ಯ ಹೋದಾಗ ಅಮಲು ಮದ ಅಂದರೆ, ಅಥವಾ ಗರ್ವ ಅಂತ ಕೂಡ ಆಗತ್ತೆ ಅಂತ. ಸ್ತ್ರೀ ವಿರ್ಗತ ಪರಿಭವ. 8ನೇ ಮನೆಗೆ ಹೋದರೆ ಸೂರ್ಯ ಸ್ವಲ್ಪಾತ್ಮಜ, ಮಕ್ಕಳು ಕಡಿಮೆ, ಹೆಚ್ಚು ಮಕ್ಕಳಿಲ್ಲ. ನಿಧನಗೆ ಅಂದರೆ ನಿಧನ ಭಾವಕ್ಕೆ ಸೂರ್ಯ ಹೋಗಲಾಗಿ. ನಿಧನ ಅಂದರೆ ಸಾವು ಅಂತ. ಅದನ್ನು ಚಿಂತನೆ ಮಾಡಿದೆಲ್ಲಿಂದ? 8ನೇ ಮನೆಯಿಂದ. ಅಲ್ಲಿಗೆ ಸೂರ್ಯ ಹೋಗಿರಲಾಗಿ ಸ್ವಲ್ಪಾತ್ಮಜ ವಿಕಲೇಕ್ಷಣ, ಕಣ್ಣಿನ ತೊಂದರೆ ಬರುತ್ತೆ ಅಂತ. ಸೂರ್ಯ ಅಂದರೆ ಕಣ್ಣು ಅಂತ ಇಟ್ಕೊಂಡ್ಬಿಡ್ಬೇಕು ನೀವು. ಸೂರ್ಯನ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಅದು ರಿಫ್ಲೆಕ್ಟ್ ಆಗೋದೆಲ್ಲಿ? ಮೊಟ್ಟ ಮೊದಲು ಗೊತ್ತಾಗೋದೆಲ್ಲಿ? ಕಣ್ಣಿನಲ್ಲಿ ಅಂತ. ನಿಮ್ಗೆ ಭಾನುವಾರ ನಾಡಿ ಸಿಕ್ಕಿಲ್ಲ ಅಂದರೆ ನಿಮಗೆ ಕಣ್ಣಿಂದ ಏನಾದ್ರು ಇಶ್ಯೂ ಇದ್ದರೆ ಅದು ಜಾಸ್ತಿ ಆಗುತ್ತೆ ಹೊತ್ತು. ಇಲ್ಲ ಅಂದರೆ ತಯಾರಿ ಮಾಡುತ್ತೆ, ಅದಕ್ಕೆ ಕಣ್ಣಿನ ತೊಂದರೆ ಬರೋಕ್ಕಿರೋ ತಯಾರಿಗಳನ್ನು ಮಾಡುತ್ತೆ ಅದು. ಈಗಲ್ವಾ ಬೆಳಗ್ಗೆ 7 ಹೊತ್ತಲ್ಲಿ ಕುರ್ಯಾತ್ ಶ್ವಾಸ ಪರೀಕ್ಷಣಂ ಪ್ರತಿದಿನಂ ಪ್ರಭಾತಾಗಮೆ ಅಂತ. ಸೂರ್ಯೋದಯಕ್ಕೆ ನೀವು ಹೇಳ್ಬೇಕಾದ್ರೆ 7 ಹೊತ್ತಲ್ಲಿ ನಾಡಿ ನೋಡಬೇಕು. ಈಗ ನೋಡುವುದು ಯಾತಕ್ಕೆ ಅಂದರೆ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಯಾರ ಜೊತೆಗೆ ಮಾತುಕತೆ ಇದ್ದರೆ ಆಗ ನೋಡಬೇಕು. ಅದು ಏನಾದ್ರು ಕಾರ್ಯಕ್ಕೆ ಹೊರಡೋದಾದರೆ ಅದಕ್ಕೆ ನೋಡಬೇಕು. ನೆನಪಾಯ್ತು ಓಂಕಾರನಿಗೆ ನಾಡಿ ನೋಡೋದಿತ್ತು. ಬೆಳಗ್ಗೆ ಮರ್ತೋಗಿದೆಯಾ? ನೋಡಿದ್ಯಾ? ಭಾನುವಾರ ಬೇರೆ, ಸೂರ್ಯನ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಇವತ್ತೀಗ ನೋಡಿ. ನಿಧನಗೆ ವಿಕಲೇಕ್ಷಣಶ್ಚ, ಹಾಗಾಗಿ ಕಣ್ಣು ಮತ್ತು ಮಕ್ಕಳು ಎರಡರಲ್ಲಿ ಸಮಸ್ಯೆ ಬರೋಂಥದ್ದು. 9 ಇಷ್ಟಭಾವ ಸೂರ್ಯನಿಗೆ. ಧರ್ಮೇ ಅಂದರೆ ಧರ್ಮಭಾವ ಯಾವುದು? ಧರ್ಮವನ್ನು ಯಾವುದನ್ನು ಚಿಂತನೆ ಮಾಡ್ತಾರೆ? ಸುತ ಅರ್ಥ ಸುಖ ಭಾಗ್, ಮಕ್ಕಳು, ಸಂಪತ್ತು, ಸುಖ ಇದೆಲ್ಲ ಕೊಡ್ತಾನೆ 9ನೇ ಭಾವಕ್ಕೆ ಹೋದರೆ. 10 ಇಷ್ಟಭಾವವೇ ಅವನಿಗೆ ಸೂರ್ಯನಿಗೆ. 10ಕ್ಕೆ ಸೂರ್ಯ ಬಂದರೆ ಶ್ರುತ ಶೌರ್ಯ ಭಾಗ್. ಶ್ರುತ ಅಂದ್ರೇನು? ಕೇಳಿಸ್ಕೊಳ್ಳೋದು ಒಂದು ಏನನ್ನ ಸದ್ವಿಚಾರವನ್ನು ಕೇಳುವಂಥದ್ದು ಅಂತ. ವಿದ್ಯೆ ಶ್ರುತಂ ಅಂದರೆ ಏನು? ವಿದ್ಯೆಗೆ ಅದೊಂದು ಶಬ್ದವಾಗಿ, ಪರ್ಯಾಯ ಶಬ್ದವಾಗಿ ಚಾತಿಲಿರೋಂಥದ್ದು. ಮುಖ್ಯವಾಗಿ ಒಳ್ಳೆಯವರಿಂದ, ಗುರುಗಳಿಂದ, ಹಿರಿಯರಿಂದ, ಅನುಭವಗಳಿಂದ ಕೇಳಿಸ್ಕೊಳ್ಳೋಂಥದ್ದು. ಬಹುಶ್ರುತರಾಗಬೇಕಲ್ವಾ? ಬಹುಭ್ಯ ಶ್ರೋತವ್ಯಂ ಅದಾಗತ್ತೆ ಅಂತ. ಸೂರ್ಯ 10ನೇ ಭಾವಕ್ಕೆ ಬಂದರೆ ಅದಾಗತ್ತೆ ಅಂತ. ಶ್ರುತ ಶೌರ್ಯ ಭಾಗ್, ಶೌರ್ಯವು ಕೂಡ ಬರುತ್ತೆ ಅಂತ. 1ನೇ ಮನೆಯಲ್ಲಿದ್ದಾಗ ಶೌರ್ಯ ಬರುತ್ತೆ, ಆದರೆ ಶ್ರುತಗೀತ ಎಲ್ಲ ಇಲ್ಲ, ಸ್ತಬ್ಧ ಅಂತ, ಸ್ತಬ್ಧನಾಗ್ತಾನೆ. ಅದೇ 10ನೇ ಮನೆಯಲ್ಲಿ ಸೂರ್ಯ ಬಂದರೆ ಶ್ರುತವೂ ಬರುತ್ತೆ, ತಿಳುವಳಿಕೆನೂ ಬರುತ್ತೆ, ಪರಾಕ್ರಮವೂ ಬರುತ್ತೆ. ಯಾರಿಗೆ 10ನೇ ಮನೆಯಲ್ಲಿ ಸೂರ್ಯ ಇದ್ದಿದ್ದು? ರಾಮನ ಜಾತಕದಲ್ಲಿ ಸೂರ್ಯ ಪರಮೋಚ್ಚ 10ನೇ ಮನೆಯಲ್ಲಿ. ಹಾಗಾಗಿ ಶ್ರುತ ಅಂದ್ರೇನು? ಅದರ ತುಟ್ಟತೋದಿ ಅಂತ. ಅಷ್ಟು ಅವನು ಸದ್ವಿಚಾರ ಶ್ರವಣ ಮಾಡಿದ್ದಾನೆ ರಾಮ ಅಂತ. ಸುಮ್ಮನೆ ರಾಮ ಆಗಿದ್ದಲ್ಲ ಅದು ಅಂತ, ಆರಾಮಾಗಿ ರಾಮ ಆಗಿದ್ದಲ್ಲ ಅದು. ಅದರ ಹಿಂದೆ ತುಂಬ ತಪಸ್ಸಿದೆ ಅಂತ. ಹಾಗಾಗಿ ಶ್ರುತ ಮತ್ತು ಶೌರ್ಯವು ಕೂಡ ಹಾಗೆ ಅಸಾಧಾರಣವಾಗಿರುವಂಥ ಶೌರ್ಯ ರಾಮನಿಗಿತ್ತ ಅಲ್ವಾ? ಕಾರಣ 10ನೇ ಮನೆಯಲ್ಲಿ ಸೂರ್ಯ ಇರೋಂಥದ್ದು. ಹಾಗೆ ಶ್ರುತ ಶೌರ್ಯ ಭಾಗ್ ಖೇತ್. ಇನ್ನು ಏಕಾದಶ 11ನೇ ಮನೆಯಲ್ಲಿ ಸೂರ್ಯ ಬಂದರೆ ಏನಾಗುತ್ತೆ ಅಂದರೆ, ಇದೆಯಾ ಅಲ್ಲೇ ಪ್ರಭೂತ ಧನವಾನ್, ದೊಡ್ಡ ಪ್ರಮಾಣದ ಹಣ ಅವನಿಗೆ, ಸಂಪತ್ತು ಅವನಿಗೆ ಲಭ್ಯ ಆಗತ್ತೆ. ಮತ್ತು ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ.
ಆ ಶ್ಲೋಕ ನೆನಪಿದೆಯಾ? ದಿವಾ ಸೂರ್ಯೇ ನಿಶಾಚಂದ್ರೇ ಲಗ್ನಾತ್ ಏಕಾದಶ ಸ್ಥಿತೆ ಕೋಟಿದೋಷಾ ಪ್ರಣಶ್ಯಂತಿ ಗರ್ಗಸ್ಯ ವಚನಂ ಯಥಾ. ಗರ್ಗರು ಹೇಳಿತು, ದಿವಾ ಸೂರ್ಯೇ ನಿಶಾಚಂದ್ರೇ ಲಗ್ನಾದ್ ಏಕಾದಶ ಸ್ಥಿತೆ ಕೋಟಿದೋಷಾ ಪ್ರಣಶ್ಯಂತಿ. 11ನೇ ಭಾವಕ್ಕೆ ಬಂದರೆ ಸೂರ್ಯ ಅದ್ಭುತವಾದ ಶುಭವನ್ನು ಮಾಡ್ತಾನೆ. ಪಾಪಗ್ರಹ ಆಗಿದ್ದರಿಂದ ತುಂಬ ಶುಭ ಮಾಡ್ತಾನೆ. ಹಾಗೆ ಪ್ರಭೂತ ಧನವಾನ್, ಇವರದೆಲ್ಲ ಒಂದೊಂದೇ ಶಬ್ದ. ವರಾಹಮಿಯರು ಜಾಸ್ತಿ ಅಕ್ಷರಗಳು ಶಬ್ದಗಳನ್ನು ಖರ್ಚು ಮಾಡೋದೇ ಇಲ್ಲ, ಇಷ್ಟಿಷ್ಟರಲ್ಲೇ ಮುಗಿಸ್ತಾರೆ ಅವರು. ಉಳಿದಿದ್ದನ್ನು ನೀವು ಏಕಾದಶಿ ಏನೆಲ್ಲ ಹೇಳಬೇಕು ಅದೆಲ್ಲದಕ್ಕೂ ನಾವು ಅನ್ವಯ ಮಾಡ್ಕೋಬೇಕು ಅದನ್ನು ಅಂತ. ಈ ಒಳ್ಳೆ ಫಲಗಳು ಬಂತಲ್ಲ, ಆ ಭಾವದಿಂದ ಹೇಳಂತ ಬೇರೆ ಬೇರೆ ಸಂಗತಿಗಳಿದೆ, ಎಲ್ಲೂ ಇಲ್ಲ ಅನ್ವಯ ಮಾಡ್ಕೋಬೇಕು ಅದನ್ನು ಅಂತ. ದುಷ್ಫಲಗಳು ಕೂಡ ಹಾಗೆ ಅಂತ. ಯಾವುದೋ ಒಂದನ್ನು ಹೇಳಿರ್ತಾರೆ ಅವರು, ಕಣ್ಣು ಅಂತ ಹೇಳಿದರು, ಬೇರೆದಕ್ಕೂ ಕೂಡ ಅನ್ವಯ ಮಾಡ್ಕೋಬೇಕು. ಆ ಭಾವದಿಂದ ಯಾವುದನ್ನು ಹೇಳ್ತಾರೆ ಅದಕ್ಕೆಲ್ಲ ಅನ್ವಯ ಮಾಡ್ಕೋಬೇಕು ಅದನ್ನು. ಲಾಭೇ ಪ್ರಭೂತ ಧನವಾನ್. ಇನ್ನು ವ್ಯಯಕ್ಕೆ ಬಂದರೆ 12ನೇ ಭಾವಕ್ಕೆ ಬಂದರೆ ರಿಫ್ಫ ಅಂತ ಹೆಸರು ಅದಕ್ಕೆ. ಏನು ಹೇಳಿ? ಹೊಡಿಬೇಕದನ್ನ. ರಿಫ್ಫ. ಹನ್ನೆರಡನೇ ಭಾವದಲ್ಲಿ ರವಿ ಬಂದರೆ ಅವನು ಬಿದ್ದುಬಿಡ್ತಾನೆ. ಬಿದ್ದುಬಿಡ್ತಾನೆ ಅಂದ್ರೆ ಏನು? ಜೀವನದಲ್ಲೇ ಬಿದ್ದುಬಿಡ್ತಾನೆ ಅಂತ ಆ ಅರ್ಥದಲ್ಲಿ ಇರುವಂಥದ್ದು ಅಂತ. ಪತಿತ ಅನ್ನೋ ಶಬ್ದ ಯಾವುದಕ್ಕೆ ಬಳಸ್ತಾರೆ ಅಂದರೆ ಧರ್ಮಭ್ರಷ್ಟನಾಗ್ತಾನೆ, ಕರ್ಮಭ್ರಷ್ಟನಾಗ್ತಾನೆ ಅನ್ನೋದಕ್ಕೆ. ಪೂರ್ಣಾರ್ಥದಲ್ಲಿ ಅದು ಬಂದುಬಿಟ್ರೆ, ಫಲ ಬಂದರೆ ಅದು ಅವನು ಧರ್ಮ ಮಾರ್ಗದಿಂದ ಚ್ಯುತನಾಗ್ತಾನೆ. ಈಗ ಅಲ್ಲಿ ಪತಿತೆಯಾಗಿದ್ದಳು, ರಾಮ ಬಂದು ಆಕೆಯನ್ನು ಉದ್ಧಾರ ಮಾಡಿದ. ಪತಿತ ಪತಿತೆ ಪತಿತ ಪಾವನ ಅಂತ ಭಗವಂತನ ಕರೀತಾರಲ್ಲ, ಅಲ್ಲಿವರೆಗೂ ಇದೆ. ವ್ಯಾಖ್ಯಾನಕಾರರು ಕರ್ಮಭ್ರಷ್ಟ ಧರ್ಮಭ್ರಷ್ಟ ಅಂತ ಬಳಸ್ತಾರೆ ಅದಕ್ಕೆ, ರವಿ 12ರಲ್ಲಿರೋದಕ್ಕೆ. ಒಟ್ಟಾರೆ ಪತನ ಯೋಗ ಅದು ಶಾರೀರಿಕವಾಗಿರ್ಬೋದು ಅಥವಾ ಜೀವಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಅದು ನರಕ ರಾಶಿ ಆಗಿದ್ದರಿಂದ 12ನೇ ಭಾವ ಅಂದರೆ ನರಕ ರಾಶಿ ಅಲ್ವಾ, ಅದು ಪತನ ಯೋಗವನ್ನು ತೋರಿಸುತ್ತೆ ಅದು ಅಂತ. ಜೀವನದಲ್ಲಿ ಪತನವಾಗುವಂಥ ಸಾಧ್ಯತೆಯನ್ನು ತೋರಿಸುತ್ತೆ ಅಂತ. ಇಷ್ಟು ಸೂರ್ಯ ಆಯ್ತಲ್ವಾ. ಇನ್ನು ಚಂದ್ರ. ಲಗ್ನದಲ್ಲಿ ಚಂದ್ರೋದಯವಾದರೆ ಎಷ್ಟು ಬೆಳದಿಂಗಳು ಚೆಲ್ಲುತ್ತೆ, ಎಷ್ಟು ಕತ್ಲೆ ಬರುತ್ತೆ ನೋಡೋಣ. ಈಗ ಓದಿ ಇದನ್ನು ನೋಡೋಣ. ಲಗ್ನದಲ್ಲಿ ಚಂದ್ರ ಇದ್ರೆ ಏನಾಗುತ್ತೆ ಅಂತ. ಸಾಕು ಸಾಕು, ಅದು ಬೇಡ, ಅದು ಮುಂದೆ. ಅದು ಲಗ್ನದಲ್ಲಿ ಚಂದ್ರ ಬಂದರೆ ಇದೆಲ್ಲ ಆಗ್ಬೋದು ಅಂತ. ಮೂಕ, ಉನ್ಮತ್ತ, ಹುಚ್ಚ, ಉನ್ಮಾದ ಯೋಗ ಅಂತ. ಜಡ, ಅಂಧ, ಕುರುಡನು ಕೂಡ. ಚಂದ್ರನು ಕೂಡ ಕಣ್ಣೇ ಅಲ್ವಾ, ಇನ್ನೊಂದು ಕಣ್ಣು ಚಂದ್ರ ಅಂದರೆ ನೇತ್ರಕಾರಕತ್ವ ಇದೆ. ನೀಚ, ಬಧಿರ ಅಂದರೆ ಕಿವುಡ. ಇನ್ನು ಕಣ್ಣು ಕಿವಿಯೆಲ್ಲ ಸರಿ ಇದ್ದರೂ ಕೂಡ ಪ್ರೇಷ್ಯ ಅಂದರೆ ಅವನು ಯಾರದ್ದು ದಾಸನಾಗಿ ಯಾರದ್ದು ಸೇವಕನಾಗಿರ್ಬೋದು ಅಂತ. ಪ್ರೇಷ್ಯ ಅಂದರೆ ಯಾರನ್ನೂ ಕಳಿಸ್ತೀವಲ್ಲ ಅಂಥವನು ಅಂತ. ಈಗ ಹೌಬಾ ತೊಗೊಂಡು ಬಾ ಇದನ್ನ ಅಂತ ಹೇಳ್ತೀವಲ್ಲ ಯಾರಿಗೂ, ಆಳು ಕಾಳು ಅನ್ನೋ ಥರ ಅಂತ. ಇನ್ನೊಬ್ಬ ಚಾಕರಿ ಮಾಡುವಂಥದ್ದು ಅಂತ, ಅಂಥದ್ದು ಬರ್ಬೋದು ಅಂತ. ಹಾಗಾಗಿ ಲಗ್ನದ ಚಂದ್ರ ಶುಭ ಅಲ್ಲ, ಲಗ್ನದ ಚಂದ್ರ ಶುಭ ಅಲ್ಲ. ಗೊತ್ತಾಯ್ತಾ? ಅದು ದುರ್ಬಲ ಚಂದ್ರ ಆದರೆ ತುಂಬ ತೊಂದರೆಗಳೇ ಆಗುತ್ತೆ. ಆಗ ಅದು ಅನುಭವದಲ್ಲಿ ಗೊತ್ತಾಗುತ್ತೆ, ಕಾಣಿಸುತ್ತೆ ಅದು. ಮತ್ತು ಆ ದಶೆ ಬಂದಾಗ ತುಂಬ ಜೀವನದಲ್ಲಿ ಇಲ್ಲದೆ ಇರ್ಬೋದು, ಅಲ್ಲ ದಶೆ ಬರುತ್ತಲ್ಲ, ಅವನ ಸಮಯ ಬಂದಾಗ ಅದನ್ನು ಮಾಡ್ತಾನೆ, ಪರಿಣಾಮಗಳು ಕೊಟ್ಬಿಡ್ತಾನೆ ಅಂತ. ಇಲ್ಲದೇ ಇದ್ರೂ ಲಗ್ನದ ಚಂದ್ರರು ಸ್ವಲ್ಪ ಸೌಮ್ಯನೇ ಇರ್ತಾರೆ. ಅವರು ಸ್ವಾಭಾವಿಕನೇ ಸೌಮ್ಯ ಇರ್ತಾರೆ. ಲಗ್ನದಲ್ಲಿ ಚಂದ್ರ ಇದ್ದರೆ ಇದೆ ಅಂತ ರಾಮನ ಜಾತಕದಲ್ಲಿ ಇದೆ ಅಲ್ಲ ಅಂತ ಮುದಕ್ಕಿದೆ. ಇದ್ಯಾವುದೂ ಅಲ್ಲ ರಾಮ ಅಲ್ವಾ. ಮೂಕ, ಉನ್ಮತ್ತ, ಜಡ, ಅಂಧ, ನೀಚ, ಬದಿರ, ಪ್ರೇಷ್ಯ ಯಾವುದಾದ್ರು ಹೋದ ರಾಮ. ಹೇಗೆ ಅದು ಅಂದರೆ ಆ ಶ್ಲೋಕದ ಮುಂದಿನ ಭಾಗ ನೋಡಬೇಕು ಅಂತ. ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ ಯಾವುದಕ್ಕೆ ಅಂದರೆ ಸ್ವರ್ಕ್ಷ ಅಜ ಉಚ್ಚಗತೆ, ಸ್ವರ್ಕ್ಷಾಜೋಚ್ಚಗತೆ. ಸ್ವ ತನ್ನ, ಸ್ವರ್ಕ್ಷ ಅಂದರೆ ತನ್ನ ರಾಶಿ, ಅಜ ಅಂದರೆ ಮೇಷರಾಶಿ, ಉಚ್ಚ ಅಂದರೆ ವೃಷಭ ರಾಶಿ. ಈ ರಾಶಿಗಳಲ್ಲಿ ಚಂದ್ರ ಇದ್ದರೆ ಈ ಫಲ ಇಲ್ಲ. ಧನಿ ಅಂತ ಅದ್ರ ಬದಲಿಗೆ ಅವನು ಸಂಪತ್ತುಳ್ಳವನಾಗ್ತಾನೆ ಅಂತ ಫಲ. ಅದಕ್ಕೆ ನಾವೇ ಕೇಳೋರಿದ್ದು ನಿಮ್ಮಲ್ಲಿ ಇಲ್ಲದಿದ್ದರೆ
ರಾಮಂದೇನಪ್ಪ ಅಂತ ನಾವೇ ನಿಮ್ಮನ್ನು ಕೇಳ್ತಿದ್ವು, ನೀವೇ ಕೇಳಿದ್ರಿ. ಈ 3 ರಾಶಿಗಳು ಕರ್ಕ ಮೇಷ ವೃಷಭ ರಾಶಿಗಳು ಲಗ್ನ ಆಗಿ ಬಂದು ಅಲ್ಲಿ ಚಂದ್ರ ಬಂದರೆ ಆಗ ಒಳ್ಳೆ ಫಲ ಇದೆ. ಸಂಪತ್ತು ಅಂದರೆ ಸೀತಾ ಲಕ್ಷ್ಮಿ ಅಲ್ವಾ, ಲಕ್ಷ್ಮೀಪತಿ ಅವನು ರಾಮ, ಸಂಪತ್ತನ್ನು ಕೊಡ್ತಾನೆ. ಆಯಿತಾ? ಇದು 1ನೇ ರಾಶಿ ಕಥೆ ಆಯ್ತು. ಇದು 1ನೇ ಭಾವ. 2ನೇ ಭಾವ, ದ್ವಿತೀಯ ಭಾವಕ್ಕೆ ಚಂದ್ರ ಬಂದರೆ ಬಹುಸುತಃ, ತುಂಬ ಮಕ್ಕಳನ್ನು ಕೊಡ್ತಾನೆ ನೀವು. ಹಾಗಾಗಿ ಈಗ ಮಕ್ಕಳ ಪ್ರಶ್ನೆ ಬಂದಾಗ, ಸಂತಾನದ ಪ್ರಶ್ನೆ ಬಂದಾಗ ಬರೀ 5ನೇ ಭಾವ ಒಂದೇ ನೋಡ್ಕೊಂಡು ಕೂತ್ಕೋಬಾರ್ದು ಅಂತ. ಕೆಲವು ಗ್ರಹಗಳು ಎಲ್ಲೋ ಇದ್ಕೊಂಡು ಆ ಫಲ ಕೊಡ್ತಾ ಇರ್ತವೆ ಅಂತ. ಇನ್ನು ನೋಡಿ, 2ನೇ ಭಾವಕ್ಕೆ ಬಂದು ಬಹುಸುತಃ ಅಂತ, ಹಲವು ಮಕ್ಕಳನ್ನು ಕೊಡ್ತಾನೆ ಅಂತ ಚಂದ್ರ ಅಂತ. ಸಸ್ವಹ, ಸಂಪತ್ತನ್ನು ಕೊಡ್ತಾನೆ, ಸಂಪತ್ತು ಆಸ್ತಿ ಪಾಸ್ತಿ ಕೊಡ್ತಾನೆ. ಕುಟುಂಬಿ, 2ನೇ ಭಾವ ದ್ವಿತೀಯ ಭಾವನು ಕುಟುಂಬ ರಾಶಿ, ಕುಟುಂಬವನ್ನು ಅಲ್ಲಿಂದ ಚಿಂತನೆ ಮಾಡಬೇಕಲ್ವ, ಒಳ್ಳೆ ಕುಟುಂಬವನ್ನು ಕೊಡ್ತಾನೆ ಅವನಿಗೆ. ಹೆಂಡತಿ, ಮಕ್ಕಳು, ಪರಿವಾರ, ಬಳಗ, ಅಥವಾ ಒಟ್ಟು ಭರಣೀಯ ಅಂಥದ್ದು, ಇಷ್ಟು ಜನ ನನ್ನ ಬೆಳಗ ನೋಡ್ಕೋಬೇಕು ನಾವು ಅವ್ರನ್ನ ಅಂಥದ್ದನ್ನು ದ್ವಿತೀಯ ಭಾವದ ಚಂದ್ರ ಕೊಡ್ತಾನೆ. ಆಯಿತಾ? ಸಸ್ವಹ, ಕುಟುಂಬಿ, ಅದು ಅದೆರಡು ಅದರದ್ದೇ. ಧನೆ ಅಂದರೆ ಧನಭಾವ, ದ್ವಿತೀಯ ಭಾವ ಅಂತ ಆ ಅರ್ಥದಲ್ಲಿ. 3ನೇದು ತೃತೀಯ ಭಾವಕ್ಕೆ ಚಂದ್ರ ಬಂದರೆ ಹಿಂಸ್ರಹ ಅಂತ, ಹಿಂಸಾ ಪ್ರವೃತ್ತಿಯನ್ನು ಕೊಡ್ಬೋದು ಅಂತ, ಕ್ರೌರ್ಯವನ್ನು ಕೊಡ್ಬೋದು, ಹಿಂಸಾ ಪ್ರವೃತ್ತಿಯನ್ನು ಕೊಡ್ಬೋದು. ನಿಮ್ಗೆ ಕೆಲವು ಬಾರಿ ಅನಿಸ್ಬೋದು, ಯಾರೋ ಒಬ್ಬರನ್ನು ನೋಡಿ ಇವ್ರು ಏನೂ ಆ ಥರ ಇಲ್ಲ ಪಾಪ, 3ನೇ ಮೇಲೆ ಚಂದ್ರ ಇದ್ದಾನೆ ಅಂತ ಅನಿಸ್ಬೋದು. ಬೇರೊಂದು ಕಡೆಗಿದೆ, ಈ ಚಂದ್ರನಿಗೆ ವೃಶ್ಚಿಕಾಂಶಕ್ಕೆ ಇದ್ದರೆ ವಧರುಚಿ ಅಂತ, ಅಂದರೆ ವಧೆ, ಹಿಂಸೆ, ಅದರಲ್ಲೇ ಇಂಟ್ರೆಸ್ಟ್, ಅವನಿಗೆ ರುಚಿ ಅಂತ, ಆಸಕ್ತಿ ಅಂತ ಅನ್ನೋ ಥರ ಇದೆ ಅಂತ. ಉದಾಹರಣೆಗೆ ಹೇಳಿದ್ವಿ, ಹೇಗಾಗ್ಬೋದು ಅಂದರೆ ಜೀವನದಲ್ಲಿ ಏನೂ ಮಾಡದೇ ಇರ್ಬೋದು, ಆದರೆ ಅಂಥ ಸಿನಿಮಾಗಳನ್ನ ಇಷ್ಟಪಡ್ಬೋದು, ಅದನ್ನು ನೋಡ್ಬೋದು. ಈಗ ಹಿಂಸೆ ಪ್ರಧಾನವಾಗಿರೋಂಥ ಸಿನಿಮಾಗಳಿರುತ್ತೆ ಅಲ್ವಾ, ಕಾದಂಬರಿ ಇರುತ್ತೆ, ಸಿನಿಮಾ ಇರುತ್ತೆ. ಅದು ನೋಡ್ಬೇಕಾದ್ರೆ ಓದ್ಬೇಕಾದ್ರೆ ಏನಾಗುತ್ತೆ, ಆ ಪಾತ್ರ ಜೊತೆಗೆ ಏಕೀಭೂತರಾಗ್ತಾನೆ. ಅವನು ಡಿಶುಮ್ ಅಂತ ಅವ್ನು ಹೊಡಿಬೇಕಾದ್ರೆ ಇವನು ಹೊಡಿತಾನೆ ಅವನ ಜೊತೆಯಲ್ಲಿ ಅಂತ. ಬರಲಿಲ್ವ ಫಲ ಅಂದರೆ ಬಂತು ಅಂತ, ಸೂಕ್ಷ್ಮವಾಗಿ ಬಂತು ಅಂತ, ಒಳಗಿಂದ ಫಲ ಬಂತು ಅಂತ. ಇನ್ನು ಕೈಯಿಂದ ಮಾಡದೇ ಇರ್ಬೋದು, ಅದನ್ನು ಬೇರೆ ಥರ ಮಾಡಿರ್ತಾನೆ ಅಂತ ಮಾತಿಗೆ ಹೇಳಿದ್ವು, ಯಾವ ಥರ ಬರ್ಬೋದು ಅನ್ನೋದಕ್ಕೆ. ಈಗ ಹಿಂಸ್ರಹ ಭ್ರಾತೃಗತೆ, ಭ್ರಾತೃಭಾವ ಯಾವುದು? ಅಣ್ಣ ತಮ್ಮಂದ್ರನ್ನ ಯಾವುದರಿಂದ ಚಿಂತನೆ ಮಾಡಬೇಕು? ಹಾಂ, 3ನೇ ಭಾವ, ತೃತೀಯ ಭಾವದಿಂದ ಚಿಂತನೆ ಮಾಡಬೇಕು. 4ನೇ ಭಾವದಿಂದ ಸೋದರ ಭಾವ, ಮಿತ್ರ, ಇಂಥವ್ರನ್ನ ಚಿಂತನೆ ಮಾಡಬೇಕು. ಭ್ರಾತೃಗತೆ ಅಂದರೆ ತೃತೀಯ ಭಾವದಲ್ಲಿ ಚಂದ್ರನಿರಲಾಗಿ ಸ್ವಭಾವ, ಅಂದರೆ ಚಂದ್ರ ಅಂದರೆ ಮನಸ್ಸು, ಅದು 3ನೇ ಭಾವದಲ್ಲಿ ದುರ್ಬುದ್ಧಿ ನೋಡಿ, ಅದಕ್ಕಿರೋಂಥದ್ದು, ಆ ಕಡೆ ಎಳಿಬೋದು ಅಂತ. ಚತುರ್ಥ ಪಂಚಮ ಅವನಿಗೆ ಅನುಕೂಲ ಭಾವ ಚಂದ್ರನಿಗೆ. ಸುಖೇ ಸತನಯೇ, ಸುಖೇ ಅಂದರೆ ಸುಖ ಭಾವ ಯಾವುದು? ಜ್ವರಗೆ ಹೇಳಬೇಕು. ತನಯ ಭಾವ ಯಾವುದು? ಮಕ್ಕಳನ್ನು ಯಾವುದರಿಂದ ನೋಡ್ತೀರಿ? ಈ 2 ಭಾವಗಳಲ್ಲಿ ಸುಖೇ ಸತನಯೇ ಅಂದರೆ ಚತುರ್ಥ ಮತ್ತು ಪಂಚಮ ಭಾವಗಳಲ್ಲಿ ತತ್ಪ್ರೋಕ್ತ ಭಾವಾನ್ವಿತ ಅಂತ. ಆ ಭಾವಕ್ಕೆ ಏನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನೂ ಕೊಟ್ಬಿಡ್ತಾನೆ ಅಂತ. ಚತುರ್ಥಕ್ಕೆ ಏನೆಲ್ಲ ಹೇಳಿದಾರಪ್ಪ? ಇದೆಲ್ಲ ಕೊಡ್ತಾನೆ. ಚತುರ್ಥದಲ್ಲಿ ಸಾಮಾನ್ಯವಾಗಿ ಜೀವನೋಪಯೋಗಿ ಸಲಕರಣೆಗಳೆಲ್ಲ ಇರುತ್ತೆ ಅದರಲ್ಲಿ ಅಂತ. ಈ ಮನೆ ಅಲ್ಲೇ ಬರುತ್ತೆ, ಸುಖ ಅಲ್ಲೇ ಬರುತ್ತೆ, ನೀರು ಅಲ್ಲೇ ಬರುತ್ತೆ, ಅಥವಾ ಮಂಚ ಅಲ್ಲೇ ಬರುತ್ತೆ, ಇಂಥದ್ದೆಲ್ಲ ಅಲ್ಲೇ ಬರುತ್ತೆ ನೋಡಿ. ತುಂಬ ಹೇಳಿದ್ರಲ್ಲ ಈಗಂತ, ತಾಯಿ, ಸೋದರ ಮಾವ, ಸ್ನೇಹಿತರು, ಇದೆಲ್ಲ ಬರುತ್ತೆ ಅಲ್ಲಿಂದ. ಪಂಚಮ ಇದೆಲ್ಲ ಕೊಡ್ತಾನೆ ಅಂತ. ಪ್ರಜ್ಞಾ, ಪ್ರತಿಭಾ, ಮೇಧ, ವಿವೇಕ ಶಕ್ತಿ, ಪುರಾತನಂ ಪುಣ್ಯಂ, ಆಮೇಲೆ ಮಂತ್ರ, ಅಮಾತ್ಯ, ತನೂಜಾಹ, ಸೌಮನಸ್ಯ, ಇದಿಷ್ಟನ್ನು ಕೂಡ ಕೊಡ್ತಾನೆ. ಚತುರ್ಥ ಪಂಚಮದಲ್ಲಿ ಚಂದ್ರ ಬಂದಾಗ ಶುಭ ಫಲಗಳ ಸುರಿಮಳೆಯನ್ನೇ ಮಾಡ್ತಾನೆ ಅಂತ ಅಲ್ಲಿ. ಇನ್ನು ಷಷ್ಠಕ್ಕೆ ಚಂದ್ರ ಬಂದರೆ, 6ನೇ ಭಾವಕ್ಕೆ ಚಂದ್ರ ಬಂದರೆ
ನೈಕಾರಿಹಿ. ನೈಕಾರಿಹಿ ಅಂದರೆ ನೇಕಾರನ ಮಗ ನೈಕಾರಿಹಿ ಅಂತಾಗತ್ತೆ. ಅಲ್ಲ, ಒಬ್ಬ ಶತ್ರು ಅಲ್ಲ ಅಂತ, ಒಬ್ಬರು ಇಬ್ಬರು ಅಲ್ಲ ಶತ್ರುಗಳು ಅಂತ. ನೈಕಾರಿಹಿ ಅಂದರೆ ಬಹುಸಂಖ್ಯೆಯ ಶತ್ರುಗಳು ಇರ್ತಾರೆ ಅವನಿಗೆ ಅಂತ, ಅನೇಕ ಸಂಖ್ಯೆಯ ಶತ್ರುಗಳು ಇರುತ್ತೆ. ನೈಕೋಪಿ ಅಪಿ ಬರಬೇಕು, ಅರ್ಥ ಬರಬೇಕಾದ್ರೆ ಅಂತ. ಈ ನೈಕಾರಿಹಿ ಅಂದರೆ ಅನೇಕಾರಿಹಿ ಅಂತ, ಅನೇಕ ಶತ್ರುಗಳು ಅವನಿಗೆ, ಒಬ್ಬರು ಇಬ್ಬರು ಅಲ್ಲ ಅಂತ. ಅಲ್ಲಿಂದ ಪ್ರಾರಂಭ. ಮೃದುಕಾಯವನ್ನಿ ಮದನಃ ಅಂದರೆ ನೋಡಿ, ವೈದ್ಯರ ವಿಷಯ ಬಂದ್ಬಿಡ್ತು. 6ನೇ ಭಾವ ಅಲ್ವಾ, 6ನೇ ಭಾವ ಅದರಿಂದ ಶತ್ರುಗಳ ವಿಷಯನೂ ಬಂತು ಅಲ್ಲಿ. ಮೃದು ಕಾಯವನ್ನಿ ಮದನಃ ಅಂದರೆ ಕಾಯವನ್ನಿ ಅಗ್ನಿ ಇದೆಯಲ್ಲ, ದೇಹಾಗ್ನಿ ಯಾವುದದು, ವೈಶ್ವಾನರ ಜಠರಾಗ್ನಿ ಇದೆಯಲ್ಲ, ಅದು ಮಂದಾಗತ್ತೆ. ಹಾಗಾಗಿ ಅನೇಕ ರೋಗಗಳಿಗೆ ಆಸ್ಪದ. ಅವನು ಆಹಾರ ಜಾಗೃತಿಯನ್ನು ತಗೊಳ್ಳದೆ ಹೋದರೆ ಅನೇಕ ಕಾಯಿಲೆಗಳಿಗೆ ಆಸ್ಪದ ಆಗ್ಬಿಡ್ಬೋದು ಅಂತ. ಅಗ್ನಿ ಅವನಿಗೆ ಮಂದಾಗ್ನಿ ಅಂತ ಅದನ್ನು ಹೇಳ್ತಾ ಇದೆ. ಮೃದು ಕಾಯವನ್ನಿ ಮೃದು ಮದನಃ ಅಂತ, ಅವನಿಗೆ ಕಾಮವೂ ಕೂಡ ಕಡಿಮೆ ಅಂತ. ಅಗ್ನಿಯೂ ಮಂದಾಗ್ನಿ, ಮಂದಾಗ್ನಿ ಮಂದ ಕಾಮ ಅಂತ, ಎರಡು ಈ ರೀತಿಯಲ್ಲಿ ಇರ್ತಕ್ಕಂಥನಾಗ್ತಾನೆ ಅವನು ಅಂತ. ಷಷ್ಠದ ಚಂದ್ರ ಅಂತ. ತೀಕ್ಷ್ಣ ಅಲಸಃ ಅಂತ, ಆಲಸ್ಯ ಇದೆಲ್ಲ ಕೊಟ್ಬಿಡ್ತಾನೆ ಅಂತ. ಅರಿಗೆ ಅಂತ, ಅರಿಭಾವದಲ್ಲಿ 6ನೇ ಭಾವದಲ್ಲಿ ಚಂದ್ರನಿರಲಾಗಿ ಈ ಎಲ್ಲ ಫಲಗಳು ಅಂತ. ಸ್ತ್ರೀ ಶತ್ರುವನ್ನು ಕೊಡ್ಬೋದು ಅವನು. ಈ ಪ್ರಧಾನ ಶತ್ರು ಸ್ತ್ರೀ ಆಗ್ಬೋದು. ಚಂದ್ರ 6ರಲ್ಲಿ ಬಂದರೆ ಜೀವನದಲ್ಲಿ ಸ್ತ್ರೀಯರೆಲ್ಲ ಶತ್ರುಗಳನ್ನ ಇರ್ತಾರಲ್ಲ, ಅವನ ಪ್ರಧಾನ ಶತ್ರು ಯಾರಿರ್ತಾರೆ ಅವರು ಸ್ತ್ರೀ ಆಗ್ಬೋದು ಅಂತ, ಅದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಚಿಂತನೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇರೋಂಥದ್ದು ಅಂತ. ಸಪ್ತಮ 7ನೇ ಮನೆಯಲ್ಲಿ ಚಂದ್ರ ಬಂದರೆ ಈರ್ಷ್ಯುಹು. ಈರ್ಷ್ಯುಹು ಅಂದ್ರೇನು? ಹೊಟ್ಟೆ ಕಿಚ್ಚು. ಈರ್ಷ್ಯಾ ಅಂದರೆ ಹೊಟ್ಟೆ ಕಿಚ್ಚು ಅಂತ. ಅಸೂಯ ಅಂತ ಹೇಳ್ತಾರಲ್ಲ, ಮತ್ಸರ, ಅದು ಬರ್ಬೋದು ಅಂತ. ಆ ಸ್ವಭಾವ ಬರ್ಬೋದು, ಮತ್ಸರ ಗುಣ ಬರ್ಬೋದು ಅಂತ. ಈರ್ಷ್ಯುಹು ಸ್ವಭಾವದಲ್ಲೇ ಬರ್ಬೋದು ಅದು ಅಂತ. ಯಾರೋ ಒಬ್ಬರ ಬಗ್ಗೆ ಒಂದು ವಿಷಯದ ಬಗ್ಗೆ ಅಂತಲ್ಲ, ಸ್ವಭಾವದಲ್ಲೇ ಬರ್ಬೋದು ಅದು. ಸ್ತ್ರೀ ಪ್ರಮದ ಅಂದರೆ ಸ್ತ್ರೀಯರ ವಿಷಯದಲ್ಲಿ ಮೈ ಮರೆತು ತಪ್ಪುಗಳಾಗ್ಬೋದು ಅಂತ. ತೀವ್ರ ಮದ ಅಂತಲೂ ಹೇಳಿದ್ದಾರೆ, ತೀವ್ರವಾಗಿರ್ತಕ್ಕಂಥ ಕಾಮನೆ ಅಂತಲೂ ಹೇಳಿದ್ದುಂಟು ಬೇರೆ ಕಡೆಯಲ್ಲಿ, ಅದು ವ್ಯಾಖ್ಯಾನಕಾರರು. ಅಂದರೆ ಪ್ರಮಾದ ಅನ್ನುವಾಗ ಪ್ರಮತ್ತನಾಗುವಂಥದ್ದು, ಮೈ ಮರೆಯುವಂಥ, ಏನೋ ಒಂದು ಗೊತ್ತಾಗದೆ ತಪ್ಪಾಗುತ್ತ ಸಂದರ್ಭಗಳು, ತಿಳಿದೆ ತಪ್ಪೆಜ್ಜೆ ಇಡುವಂಥದ್ದು ಆಗ್ಬೋದು ಅಂತ, ಆಗಕ್ಕೆ ಅವಕಾಶ ಇರುತ್ತೆ ಅಂತ. ನಮ್ಗೆ ಗೊತ್ತಾಗೋದೇನಿದ್ರಲ್ಲಿ ಅಂದರೆ 7ನೇ ಭಾವ ಸರಿ ಬರ್ತಾ ಇಲ್ಲ ಅವನಿಗೆ ಅಂತ, ಚಂದ್ರನಿಗೆ ಅಂತ. 7ನೇ ಭಾವಕ್ಕೆ ಹೇಳಿದ್ರೆಲ್ಲ ಸಮಸ್ಯೆಗಳು ಬರ್ಬೋದು ಅಂತ. ನೀವು ಏನು ನೋಡಬೇಕು ಅಂದರೆ ಬರೇ ಹೇಳಿದಷ್ಟೇ ನೋಡಬಾರ್ದು, ನೆಗೆಟಿವಾ ಪಾಸಿಟಿವಾ ಅಂತ ನೋಡ್ಬೇಕು ನೀವು ಅದನ್ನು ಅಂತ. ಆ ರಾಶಿಗೆ ಬಂದಾಗ ಒಟ್ಟಾರೆ ಅವನ ಫಲಗಳು ಹೇಗಿದೆ ಅಂತ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ, ಉಳಿದ ವಿಷಯಗಳನ್ನು ಚಿಂತನೆ ಮಾಡೋಕ್ಕೆ ಸುಲಭ ಆಗುತ್ತೆ ನಿಮಗೆ. ಆ ಭಾವದಲ್ಲಿ ಹಿಡಿದಿರ್ತಕ್ಕಂಥ ಬೇರೆ ಬೇರೆ ವಿಷಯಗಳನ್ನು ಕೂಡ ಚಿಂತನೆ ಮಾಡ್ಬೋದು. ಅಷ್ಟಮದಲ್ಲಿ ಬಹುಮತಿ, ಬುದ್ಧಿ ವಿಕಾಸ ಆಗುತ್ತೆ ಅವನಿಗೆ, ತುಂಬ ಬುದ್ಧಿ ಬರುತ್ತೆ ಅವನಿಗೆ. ಅದು ಮನಸ್ಸಿನ ಮಾತಾಯಿತು. ಶರೀರಕ್ಕೆ ವ್ಯಾಧ್ಯರ್ಧಿತ ಅಂತ, ವ್ಯಾಧಿಗಳು ಬಂದು ಮುತ್ತುತ್ತೆ ಅವನ್ನ ಅಂತ. ಅಷ್ಟಮ ಅಂದರೆ ಅದು ರೋಗಭಾವ ಅಲ್ವಾ, ನಿಜ ರೋಗಗಳನ್ನು ಅಷ್ಟಮದಿಂದ ಚಿಂತನೆ ಮಾಡಬೇಕಲ್ವಾ. ರೋಗಗಳ ಗೂಡಾಗ್ಬೋದು ಶರೀರ ಅಂತ, ಅದಕ್ಕೆ ಅವಕಾಶ ಆಗ್ಬೋದು ಅಂತ. ಹಾಗಾಗಿ ಬುದ್ಧಿಗೆ ಶುಭ, ದೇಹಕ್ಕೆ ಅಶುಭ ಅಂತ. ಹೊರಗೆ ಅಶುಭ, ಒಳಗೆ ಶುಭ ಅಂತ ಆ ಥರ ಹೇಳ್ಬೋದು. ನವಮದಲ್ಲಿ ಅವನಿಗೆ ಒಳ್ಳೆಯ ಅನುಕೂಲ ಭಾವ, ಅದು ಸೌಭಾಗ್ಯ ಕೊಡ್ತಾನೆ, ಮಕ್ಕಳನ್ನು ಕೊಡ್ತಾನೆ, ಆತ್ಮಜ ಅಂದರೆ ಮಕ್ಕಳನ್ನು ಕೊಡ್ತಾನೆ, ಮಿತ್ರರನ್ನು ಕೊಡ್ತಾನೆ, ಬಂಧುಗಳನ್ನು ಕೊಡ್ತಾನೆ, ಸಂಪತ್ತನ್ನು ಕೂಡ ಕೊಡ್ತಾನೆ. ನವಮದಲ್ಲಿ ಇಷ್ಟೆಲ್ಲ ಗುಣಗಳು ಅಂತ. ಸೌಭಾಗ್ಯಾತ್ಮಜ, ಮಿತ್ರ, ಬಂಧು, ಧನಭಾಗ್. 9ನೇ ಭಾವದ ಚಂದ್ರ, ಭಾಗ್ಯದ ಚಂದ್ರ, ಭಾಗ್ಯಚಂದ್ರ ಅವನು ಇಷ್ಟನ್ನು ಕೊಟ್ಬಿಡ್ತಾನೆ. ಸೌಭಾಗ್ಯದ ಬದುಕು, ಮಕ್ಕಳು, ಸ್ನೇಹಿತರು, ಬಂಧು, ದೊಡ್ಡ ಬಳಗ ಅವನು ಸುತ್ತ ಇರುತ್ತೆ, ಸಂಪತ್ತು ಇರುತ್ತೆ. ಧರ್ಮಸ್ಥಿತೆ ಶೀತಗವು, ಧರ್ಮಭಾವದಲ್ಲಿ ಚಂದ್ರನಿರಲಾಗಿ ಇಷ್ಟೆಲ್ಲ ಫಲಗಳು ಅಂತ. ಇನ್ನು 10ನೇ ಭಾವಕ್ಕೆ ಬಂದರೆ ಅಲ್ಲೂ ಹಾಗೆ, ಧರ್ಮ ಧನ ಧೀ ಶೌರ್ಯೇರ್ಯುತ ನಿಷ್ಪತ್ಯಂ ಸಮಪಯತಿ.
ಧರ್ಮದೊಡಗೂಡಿ, ಧನದೊಡಗೂಡಿ, ಬುದ್ಧಿಯೊಡಗೂಡಿ, ಚೌರ್ಯದೊಡಗೂಡಿ ಹುಟ್ಟುತ್ತಾನೆ. ಹುಟ್ಟಬೇಕಾದ್ರೆ ಬರುತ್ತೇವಲ್ಲ ಅವನಿಗೆ. ನಿಷ್ಪತ್ತಿಯಂ ಸಮರ್ಪಯಿತ, ನಿಷ್ಪತ್ತಿ ಅಂದರೆ ಹುಟ್ಟು. ಪೂರ್ಣತೆ ಅಂತಲೂ ಇದೆ ಬೇರೆ ಕಡೆಗೆ, ನಿಷ್ಪತ್ತಿ ಅನ್ನೋದಕ್ಕೆ ಹುಟ್ಟು ಅಂತ. ನಿಷ್ಪತ್ತಿಯಂ ಸಮರ್ಪಯಿತಿ ಅಂದರೆ ಹುಟ್ಟುತ್ತಾನೆ, ಧರ್ಮವಂತನಾಗಿ ಹುಟ್ಟುತ್ತಾನೆ, ಧನವಂತನಾಗಿ ಹುಟ್ಟುತ್ತಾನೆ, ಧೀಮಾನ್ ಆಗಿ ಹುಟ್ಟುತ್ತಾನೆ, ಶೌರ್ಯಶಾಲಿಯಾಗಿ ಹುಟ್ಟುತ್ತಾನೆ ಹೀಗೆಲ್ಲ ಆಗಿರ್ತಾನೆ ಅವನು ಅಂತ. ಏಕಾದಶ 11ನೇ ಭಾವದಲ್ಲಿ ಚಂದ್ರ ಇದ್ದಾನೆ. ಖ್ಯಾತಃ ಪ್ರಖ್ಯಾತಿ, ಕೀರ್ತಿಯನ್ನು ಕೊಡ್ತಾನೆ ಚಂದ್ರ. ಜೊತೆಯಲ್ಲಿ ಭಾವಗುಣಾನ್ವಿತ, 11ನೇ ಭಾವಕ್ಕೆ ಏನೆಲ್ಲ ಹೇಳಿದಾರೋ ಅದೆಲ್ಲವೂ ಬಂತು ಅಂತ ಅಂದ್ಕೊಳ್ಳಿ ನೀವು ಅಂತ, ಎಲ್ಲವನ್ನೂ ಕೊಟ್ಬಿಡ್ತಾನೆ. ಆಮೇಲೆ ಆ ಶ್ಲೋಕನೂ ಬರುತ್ತೆ. ರಾತ್ರಿ ಆಗಿದ್ದರೆ ಒಂದು ವೇಳೆ ಹುಟ್ಟಿದ್ದು ಚಂದ್ರ 11ನೇ ಮನೆಯಲ್ಲಿದ್ದರೆ, ದಿವಾಸೂರ್ಯೇ ನಿಶಾಚಂದ್ರೇ ಲಗ್ನಾದೇಕಾದಶ ಸ್ಥಿತೆ ಕೋಟಿ ದೋಷಾ ಪ್ರಣಶ್ಯಂತಿ ಗರ್ಗಸ್ಯ ವಚನಂ ಯಥ. ರಾತ್ರಿ ಸಮಯ ಹುಟ್ಟಿ 11ರಲ್ಲಿ ಚಂದ್ರ ಇದ್ದರೆ, ಹಗಲು ಹುಟ್ಟಿ 11ರಲ್ಲಿ ಸೂರ್ಯ ಇದ್ದರೆ ಕೋಟಿ ದೋಷಾ ಪ್ರಣಶ್ಯಂತಿ. ಬೇರೆ ಜಾತಕದಲ್ಲಿ ಕೋಟಿ ದೋಷಗಳಿದ್ರೂ ಕೂಡ ಚಿಂತೆ ಮಾಡಬೇಡಿ, ಈ ಸೂರ್ಯಚಂದ್ರರು ಪರಿಹಾರ ಮಾಡ್ತಾರೆ ಅದನ್ನು ಅಂತ. 12ರಲ್ಲಿ ಮಾತ್ರ ಒಳ್ಳೆ ಫಲ ಇಲ್ಲ ಚಂದ್ರನಿಗೆ. ಕ್ಷುದ್ರ ಅಂತ, ದೊಡ್ಡತನಕ್ಕಿಂತ ಕೆಳಗಿಳಿದು ಬರೋ ಥರ ಆಗ್ಬೋದು ಅಂತ. ಹಿರಿತನ ಬೇಕಲ್ವಾ ಜೀವನದಲ್ಲಿ, ದೊಡ್ಡತನ ಬೇಕಲ್ವಾ, ಚಿಲ್ಲರೆ ಅನ್ನೋ ಥರ ಆಗ್ಬರೋದು ನೋಡಿ ನಾವು ಯಾವಾಗಲೂ. ಕ್ಷುದ್ರ ಅನ್ನೋ ಥರ ಆಗ್ಬೋದು. ಅಂಗಹೀನ ಅಂತ, ಯಾವುದಾದ್ರೂ ಅಂಗ ಊನತೆ ಅಥವಾ ಅಂಗದ ಕಾರ್ಯಗಳಲ್ಲಿ ಊನತೆ ಎಲ್ಲ ಬರ್ಬೋದು ಅಂತ. ಶರೀರದಲ್ಲಿ ಯಾವ್ಯಾವುದು ಅಂಗಗಳು ಇಲ್ಲದೆ ಹೋಗ್ಬೋದು, ಅಂದರೆ ವ್ಯವಸ್ಥಿತವಾಗಿ ಇಲ್ಲದೆ ಹೋಗ್ಬೋದು, ಪರಿಣಾಮಕಾರಿಯಾಗಿ ಕೆಲಸ ಮಾಡದೇ ಇರ್ಬೋದು, ಯಾವಾಗ ವ್ಯಯಭಾವದಲ್ಲಿದ್ದಾಗ ಅಂತ. ಇದು ಚಂದ್ರ. ಇನ್ನು ಕುಜ, ತಲೆಬಿಸಿ ಆಯ್ತು ನಿಮಗೆ, ಏನೇನು ಹೇಳ್ತಾರೆ ಇನ್ನು ಅಂತ. ಹಾಗೇನಿಲ್ಲ, ಕುಜ ಲಗ್ನದಲ್ಲಿ ಬಂದರೆ ಒಂದು ಗುರುತು ಕೊಟ್ಬಿಡ್ತಾನೆ ಅವನು. ಕ್ಷತತನುಹು ಅಂತ, ದೇಹದಲ್ಲೆಲ್ಲೋ ಒಂದು ಕಡೆಗೆ ಒಂದು ಪೆಟ್ಟು, ಒಂದು ಗಾಯ, ಒಂದು ಸೀಳು, ಅದರ ಕಲೆ, ಇದು ನಿಶ್ಚಿತ ಅಂತ. ಅವನು ಮೇಷದಲ್ಲಿ ಬಂದರೂ ಅದನ್ನೇ ಮಾಡ್ತಾನೆ. ಅವನು ಲಗ್ನದಲ್ಲಿ ಬಂದರೂ ಕೂಡ, ಅವನ ರಾಶಿಯಲ್ಲಿ ಬಂದರೂ ಅದೇ ಕೊಡದೆ ಬಿಡೋನಲ್ಲ. ಲಗ್ನ ಸಿಕ್ಕಿದ್ರೆ ಮತ್ತೆ 100ಕ್ಕೆ 100 ಅಂತ ಏನೋ ಒಂದು ಗುರ್ತು ಮಾಡ್ತಾನೆ ಅವನು ಅಂತ. ಹಾಗೆ ಲಗ್ನೇ ಕುಜೆ, ಎಲ್ಲೋ ಜೀವನದಲ್ಲಿ ಒಂದು ಸಾರಿ ಎಲ್ಲೋ ಕತ್ತರಿಸ್ತು, ಸೀಳು ಹೋಯಿತು ಅಂಥದ್ದಾಗತ್ತೆ ಅಂತ. ಕ್ಷತತನುಹು. ದ್ವಿತೀಯಕ್ಕೆ ಬಂದರೆ ಧನಗೆ, ಧನದ ರಾಶಿಗೆ ಬಂದರೆ ಕದನ್ನಹ ಅಂತ. ಅವನು ಊಟ ಒಳ್ಳೇದಿರೋದಿಲ್ಲ ಅಂತ. ಅವನು ಅಂದರೆ ಒಳ್ಳೇದಲ್ಲದೆ ಇರೋದನ್ನ ಊಟ ಮಾಡ್ತಾ ಇರ್ತಾನೆ ಅಂತ. ಶುಭವಲ್ಲದ ಅನ್ನವನ್ನು ಊಟ ಮಾಡ್ತಾನೆ. ಕದನ್ನ ಅಂದರೆ ಅಂಥದ್ದು, ಉತ್ತಮ ಅನ್ನ ಅಲ್ಲ ಅಂತ. ಕುಜ ಅಲ್ವಾ, ಅಂಥದ್ದೇ ಅನ್ನವನ್ನು ಊಟ ಮಾಡಬೇಕಾಗತ್ತೆ. ಇನ್ನು ನವಮದಲ್ಲಿ ಬಂದರೆ ಅಘವಾನ್ ಅಂದರೆ ಪಾಪ ಇದೆ ಅಂತ ಅರ್ಥ ಅಂತ, ಪರಿಹಾರ ಮಾಡ್ಕೋಬೇಕು ಅದನ್ನು ಸೂಚನೆ ಮಾಡ್ತಾನೆ ಅವನು. ಧರ್ಮಭಾವದಲ್ಲಿ ಕುಜ ಬಂದರೆ ಪಾಪ ಇದೆ ಅಂತ, ಅಘವಾನ್ ಅನ್ನೋದಂತೂ ಸೂಚನೆ ಮಾಡುತ್ತೆ ಅದು ಅಂತ. ಧರ್ಮೇ ಅಘವಾನ್. ಮತ್ತೆ ಬೇರೆ ಕಡೆಗೆ ಮತ್ತೆಲ್ಲ ಸೂರ್ಯನ ಹಾಗೆ ಅಂತ ಮುಗಿದೋಯ್ತು. ವಿಶೇಷ ಫಲಗಳು 3 ಮಾತ್ರ. ಇನ್ನೆಲ್ಲ ಭಾವಗಳಲ್ಲಿ ಸೂರ್ಯನ ಫಲನೇ ಕೊಡ್ತಾನೆ ಅವನು ಅಂತ ಹಾಕಿದೆ ನೋಡಿ. ಅದೇ ಫಲ ಕುಜನಿಗೂ ಬರುತ್ತೆ ಅಂತ. ಈಗ ತೃತೀಯಕ್ಕೆ ಕುಜ ಬಂದರೆ ಮತಿ ವಿಕ್ರಮವಾನ್ ಅದು ಕೊಡ್ತಾನೆ. ಚತುರ್ಥಕ್ಕೆ ಬಂದರೆ ವಿಸುಖಃ ಪೀಡಿತ ಮಾನಸಃ. ಪಂಚಮಕ್ಕೆ ಬಂದರೆ ಅಸುತಃ ಧನವರ್ಜಿತಃ. ಷಷ್ಠಕ್ಕೆ ಬಂದರೆ ಬಲವಾನ್ ಶತ್ರುಜೇತ ಇದೆಲ್ಲ ಆಗ್ತಾನೆ. ಸಪ್ತಮಕ್ಕೆ ಬಂದರೆ ಸ್ತ್ರೀಭಿರ್ಗತಃ ಪರಿಭವಂ. ಸಪ್ತಮದಲ್ಲಿ ಇನ್ನೂ ಬೇರೆ ಬೇರೆ ದೋಷಗಳನ್ನು ಕೊಡ್ತಾನೆ ಅವನು. ಭಾರ್ಯ ನಾಶ ಒಂದೇ ಕೊಡ್ಬೋದು. ಪರಿಹಾರ ಬೇರೆ ಕಡೆ ಸಿಗದೇ ಇದ್ರೆ ಅದಕ್ಕೆ ಪತ್ನಿ ಮೃತಿ, ನಾರ್ಯಾ ಮೃತಿ ಅಂತ. ಮಾಹ್ಯಯೇ ಮದಗೆ ಸದೈವ ವಿರಹ ಹಾನಿ, ಯಾವಾಗಲೂ ವಿರಹವೇ ಇರುತ್ತೆ, ಒಟ್ಟಿಗಿರೋದಿಲ್ಲ ಅವರು. ನಾರ್ಯಾ ಮೃತಿ ಅಂತ, ಅದು ಅಲ್ಲಿವರೆಗೂ ಹೋಗ್ಬೋದು ಅದು ಅಂತ. ಹೆಂಡತಿ ತೀರ್ಕೋಬೋದು ಅಥವಾ ಗಂಡ ಅಲ್ಲಿವರೆಗೂ ಹೋಗ್ಬೋದು. ರಾಮನ ಜಾತಕದಲ್ಲಿದೆ ನೋಡಿ, ಅದು 7ರಲ್ಲಿ ಕುಜ ಇರೋದು ನೋಡಿ. ಇನ್ನು ಅಷ್ಟಮದಲ್ಲಿ ಬಂದರೆ ಸ್ವಲ್ಪಾತ್ಮಜ ವಿಕಲೇಕ್ಷಣ, ಅದೇ ಫಲವನ್ನೇ ಕೊಡ್ತಾನೆ ಅವನು ಅಂತ.
ರಾಮನ ಜಾತಕದಲ್ಲೂ ಹಾಗೆ, ರಾಮನ ಜೀವನದಲ್ಲೂ ಸ್ತ್ರೀಯರು ಅಂದರೆ ಮಂಥರೆ, ಕೈಕೇಯಿ ಅಲ್ವಾ. ಅವಮಾನ ಅಂದ್ರೇನು? ಅಳಿಯೋ ಹಾಗೆ ಹೇಳಿದ್ರೆ ಅದು ಸಮ್ಮಾನ, ಅದು ತಪ್ಪಾಗಿ ಹೇಳಿದ್ರೆ, ಇನ್ನು ಕಡಿಮೆ ಹೇಳಿದ್ರೆ, ಒಬ್ಬನ ಯೋಗ್ಯತೆಯನ್ನು ಕಡಿಮೆ ಎಣಿಸಿದರೆ ಅವಮಾನ ಅದು. ಹಾಗೆ ಅಳೆದಿರೋದಲ್ವ ಅವರು ರಾಮನನ್ನು. ಮಂಥರೆಯಾಗಲಿ ಅಥವಾ ಶೂರ್ಪಣಕ್ಕೆ ಆಗಲಿ, ಒಂದು ತಾಟಕ್ಕೆ, ಆಮೇಲೊಂದು ಶೂರ್ಪಣಕ್ಕೆ, ಮತ್ತು ತನ್ನ ಪತ್ನಿಗಾಗಿ ಸೀತೆಗಾಗಿ ಅವನು ಪಟ್ಟ ಕಷ್ಟಗಳು ಎಲ್ಲ ಇದೆ ನೋಡಿ ಜೀವನದಲ್ಲಿ ಅಂತ. ಅಷ್ಟಮದಲ್ಲಿ ಅದೇ ಸೂರ್ಯನ ಫಲವೇ ಸ್ವಲ್ಪಾತ್ಮಜ ವಿಕಲೇಕ್ಷಣ ಅನ್ನೋದೇ ಕೊಡ್ತಾ ಇದ್ದಾನೆ. ದಶಮದಲ್ಲಿಯೂ ಅದೇ ಫಲ, ಒಳ್ಳೆ ಫಲ. ದಶಮದಲ್ಲಿ ಕುಲದೀಪಕ ಅಂತ ಹೇಳ್ತಾರೆ ಅವನಿಗೆ. ಮಹತ್ಕಾರ್ಯಂ ಸಾಧಯತಿ ಅಂತ ಹಾಗೆಲ್ಲ ಬರುತ್ತೆ ಅಲ್ಲಿ. ಅದು ಸೂರ್ಯನಿಗೂ ಬರುತ್ತೆ. ಹತ್ತರಲ್ಲಿ ಬಂದರೆ ಮಹತ್ಕಾರ್ಯಂ ಸಾಧಯತಿ, ಮಹತ್ಕಾರ್ಯಂ ಸಾಧನೆ ಮಾಡ್ತಾನೆ ಅಂತೆಲ್ಲ. ಲಾಭದಲ್ಲಿ ಪ್ರಭೂತ ಧನವಾನ್, ವ್ಯಯದಲ್ಲಿ ಪತಿತ, ಇದೆಲ್ಲ ಸೂರ್ಯನಂತೆ ಸೇಮ್. ಇನ್ನು ಬುಧ, ಒಂದೊಂದೇ ಶಬ್ದಗಳು. ವರಾಹಮಿಹಿರರ ಭಾಷೆ ನೋಡಿ, ಒಂದೊಂದೇ ಶಬ್ದಗಳು ಅಂತ. ಲಗ್ನದಲ್ಲಿ ಬಂದರೆ ವಿದ್ವಾನ್, ದ್ವಿತೀಯದಲ್ಲಿ ಬಂದರೆ ಸಂಪತ್ತುಳ್ಳು ಧನಿಕ, ತೃತೀಯದಲ್ಲಿ ಪ್ರಬಲ ಅಂತ ಬಲಶಾಲಿ ಆಗ್ತಾನೆ. ವಿಕ್ರಮ ರಾಶಿಗೆ ಇವನೊಂದು ವಿಶೇಷವೇ ಈ ಬುಧ. ಅವನು ಶುಭಗ್ರಹ ಆದರೂ ಕೂಡ ಅಲ್ಲಿ ಹೋಗಿ ಶುಭ ಫಲ ಕೊಡ್ತಾ ಇದ್ದಾನೆ. ಮೂರನೇ ಭಾವಕ್ಕೂ ಶುಭ ಫಲ, ಯಾಕೆಂದರೆ ಅವನಿಗೆ ಆ ಗಾಳಿ ಇದೆ. ಪಾಪಗ್ರಹದ ಗಾಳಿ ಬೀಸಿದ್ರೆ ಅದೇ ಆಗ್ತಾನಲ್ಲ ಅವನು. ತೃತೀಯದಲ್ಲಿ ಶುಭ ಫಲ ಕೊಡ್ತಾ ಇದ್ದಾನೆ. ತೃತೀಯದಲ್ಲಿ ಪ್ರಬಲ, ಚತುರ್ಥದಲ್ಲಿ ಪಂಡಿತ, ಪಂಚಮದಲ್ಲಿ ಮಂತ್ರಿ. ಮಿನಿಸ್ಟ್ರಿ ಆಗಬೇಕು ಅಂತಿಲ್ಲ. ಮಂತ್ರ ಅಂದರೆ ಏನು? ಸಲಹೆ ಅಂತ, ಸಮಾಲೋಚನೆ ಅಂತ, ಅಡ್ವೈಸರ್ ಅದು ಅಂತ. ಗೋಪ್ಯವಾಗಿ ಮಾಡ್ತಕ್ಕಂಥ ಸಮಾಲೋಚನೆ ಇದೆಯಲ್ಲ, ಅದರಿಂದ ನಮ್ಮ ರಕ್ಷಣೆ ಆಗುತ್ತೆ ಅಂತ ಸಮಾಲೋಚನೆ ಮಂತ್ರ ಅಂತ ಕರೀತಾರೆ. ಅದರಲ್ಲವನು ಮಂತ್ರಿ. ಮಂತ್ರಾನುಷ್ಠಾನವನ್ನು ಮಾಡೋನು ಆಗ್ಬೋದು. ಮಂತ್ರ ಭಾವ ಆಗಿದ್ದರಿಂದ ಮಂತ್ರಾನುಷ್ಠಾನ ಮಾಡೋನು ಕೂಡ ಆಗ್ಬೋದು. ಮಂತ್ರ ಸಿದ್ಧಿ ಎಲ್ಲ ಕೊಡ್ತಾನೆ ಪಂಚಮದಲ್ಲಿ ಬಂದರೆ ಬುಧ ಅಂತ. ಷಷ್ಠಕ್ಕೆ ಬಂದರೆ ಅಶತ್ರುಹು ಅಂತ, ಕ್ಲೀನ್ ಸ್ಲೇಟ್, ಶತ್ರುಗಳೇ ಇಲ್ಲ. ಇವನು ಯಾರಿಗೂ ಶತ್ರು ಅಲ್ಲ, ಆ ಥರನೂ ಆಗ್ಬೋದು. ಸಪ್ತಮಕ್ಕೆ ಬಂದರೆ ನರ್ಮಜ್ಞ, ಏನು ಹಾಗಂದರೆ ಹಾಸ್ಯ ಕೋವಿದ ಅಂತ, ವಿನೋದದಲ್ಲಿ ಪರಿಣತ ಅಂತ, ಒಳ್ಳೆ ಜೋಕ್ ಮಾಡ್ತಾನೆ ಅಂತ. ನರ್ಮ ಅಂದರೆ ಅದು ಅಂತ. ಬುಧನ ಭಾವ ಅದು, ಬುಧನಿಗೆ ಮಾತ್ರ ಇರೋ ಯೋಗ್ಯತೆ. ಈ ತಮಾಷೆ ಅನ್ನೋದು ಬುಧನಿಂದ ಬರೋಂಥದ್ದು. ಮುಖ್ಯವಾಗಿ ಬುಧನೇ ಅದಕ್ಕೆ ಕಾರಕ, ಅದಕ್ಕೆ ಹಾಸ್ಯ ರಸಕ್ಕೆ ಅದು. ನರ್ಮಜ್ಞ ಅಂತ. ಅಷ್ಟಮಕ್ಕೆ ಬಂದರೆ ನೋಡಿ, ಶುಭಗ್ರಹ ಅಷ್ಟಮಕ್ಕೆ ಬಂದಿದ್ದಾನೆ. ಕೊಡೋ ಫಲ ಏನು? ವಿಶ್ರುತ ಗುಣ ಅಂತ. ಅವನ ಗುಣ ಪ್ರಸಿದ್ಧ ಆಗಿಬಿಡುತ್ತೆ ಅಂತ. ಅವನ ವ್ಯಕ್ತಿತ್ವ, ಅವನ ಗುಣ, ಸ್ವಭಾವ ಅದು ಲೋಕಖ್ಯಾತಿ. ಎಲ್ಲರೂ ಆಡ್ಕೊಳ್ಳೋ ಥರ ಆಗುತ್ತೆ ಅಂತ. ಎಂಥ ಒಳ್ಳೆ ಗುಣ ಅವರಿದ್ದು ಅಂತ ಆಡ್ಕೊಳ್ಳೋ ಥರ ಗುಣಗಳಾಗತ್ತೆ ಅವನಿಗೆ ಅಂತ. ಅಷ್ಟಮದಲ್ಲಿ ಬಂದರೆ ಒಳ್ಳೆ ಫಲ ಇದೆ ಬುಧನಿಗೆ ಅಂತ. ಮತ್ತೆಲ್ಲ ಸೂರ್ಯನಾಗೆ. ನವಮ, ದಶಮ, ಏಕಾದಶ, ದ್ವಾದಶ ಅಲ್ಲಿ ಹಾಕಿದೆ ನೋಡಿ, ಎಲ್ಲ ಸೂರ್ಯನಂತೆ ಅಂತ. ಮೂರು ಒಳ್ಳೆ ಫಲಗಳು: ನವಮ, ದಶಮ, ಏಕಾದಶ, ದ್ವಾದಶ ಪತಿತ ಅಂತ. ಆದರೆ ದ್ವಾದಶದಲ್ಲಿ ಬುಧ ಬಂದಾಗ ಅವನು ಅಂದರೆ ವ್ಯಯೋ ವಿತರಣ ಪ್ರಾಯೋ ನ ದುಷ್ಟವ್ಯಯ, ಇದು ಗಮನಕ್ಕೆ ಇದು ಕಂಡು ಬರುತ್ತೆ. ಅಂದರೆ ಅವರು ದುಷ್ಟವ್ಯಯ ಮಾಡೋದಿಲ್ಲ. ಅದು ವ್ಯಯ ಅಂದ್ರೇನು? ವಿತರಣ ಅದು ಅಂತ, ಹಂಚುತ್ತಾರೆ ಅಂತ, ಕೊಡ್ತಾರೆ ಅಂತ. ಅಂಥದ್ನೆಲ್ಲ ಬುಧ ಕೊಡೋದು ಗೊತ್ತಾಗುತ್ತೆ, ಅನುಭವದಲ್ಲಿ ಬರುತ್ತೆ ವ್ಯಯದಲ್ಲಿದ್ದಾಗ. ಇನ್ನು ಗುರು, ಎಲ್ಲ ಒಂದೊಂದು ಶಬ್ದ ಗುರುವಿನದ್ದು. ವರಾಹಮಿಹಿರರು ಪೂರ್ತಿ ಒಂದೊಂದು ಶಬ್ದದಲ್ಲಿ ಹೇಳಿದ್ದಾರೆ. ಲಗ್ನದಿಂದ ದ್ವಾದಶದವರೆಗೂ ಎಲ್ಲ ಬೇರೆಯವ್ರ ಫಲ ಎಲ್ಲ ಅನ್ವಯ ಆಗೋದಿಲ್ಲ, ಅವನದೇ ಇರೋದು ಪೂರ್ತಿ ಒಂದೊಂದೇ ಶಬ್ದ ಅಂತ. ಲಗ್ನದಲ್ಲಿ ವಿದ್ವಾನ್, ದ್ವಿತೀಯದಲ್ಲಿ ಸುವಾಕ್ಯ ಅಂತ, ಒಳ್ಳೆ ಮಾತುಗಾರ, ಶೋಭನವಾದ ಮಾತುಗಳುಳ್ಳವನು. ತೃತೀಯದಲ್ಲಿ ಕೃಪಣ, ಸರಿಯಾದ ಶುಭಗ್ರಹ ಅಲ್ವಾ. ಕೃಪಣ ಅಂದರೆ ಕೊಡೋಕ್ಕಿಲ್ಲ, ಇದ್ರೂ ಕೊಡೋದಿಲ್ಲ. ಕೃಪಣ. ಜಿಪುಣ ಅದೇ ಇದು. ಚತುರ್ಥದಲ್ಲಿ ಸುಖಿ ಅಂತ, ಒಳ್ಳೆ ಫಲ ಕೊಡ್ತಾನೆ. ಪಂಚಮದಲ್ಲಿ ಧೀಮಾನ್, ವರಾಹಮಿಹಿರದ ಶಬ್ದ ಇದು.
ಧೀಮಾನ್, ಧೀಮಂತನಾಗ್ತಾನೆ ಅಂತ ಪಂಚಮದಲ್ಲಿ. ಷಷ್ಠದಲ್ಲಿ ಅಶತ್ರು, ಬುಧನ ಹಾಗೆ ಅಜಾತ ಶತ್ರು, ಅಶತ್ರು, ಶತ್ರುಗಳಿಲ್ಲ ಅಥವಾ ಇದ್ದರೂ ಕೂಡ ಒಂದು ದಿನ ಬರುತ್ತೆ ಶತ್ರುಗಳು ಯಾರು ಉಳ್ಕೊಂಡಿರೋದಿಲ್ಲ ಅಂತ ಫಲ ಕೊಡ್ತಾನೆ. ನೋಡಿ, ಷಷ್ಠಕ್ಕೆ ಹೋಗಿಯೂ ಕೂಡ ಗುರು ಕೂಡ ಶುಭವನ್ನು ನೋಡಿ ಅಂತ. ಇನ್ನು ಸಪ್ತಮಕ್ಕೆ ಹೋದರೆ ಒಂದು ವಿಚಿತ್ರ ಫಲ ಕೊಡ್ತಾನೆ. ಸಪ್ತಮದಲ್ಲಿ ಪಿತೃತೋ ಅಧಿಕ ಅಂತ, ಅದಕ್ಕೊಂದು ಅವಗ್ರಹ ಚಿಹ್ನೆ ಸೇರಿಸ್ತಾರೆ. ಅದು ತೋ ಆದಮೇಲೆ ಒಂದು ಅವಗ್ರಹ ಚಿಹ್ನೆ ಸೇರಿಸೋದಕ್ಕೆ. ತಂದೆಗಿಂತ ಅವನು ದೊಡ್ಡವನಾಗ್ತಾನೆ ಅಂತ, ತಂದೆಗಿಂತ ಹೆಚ್ಚಿನ ಸಾಧನೆ ಮಾಡ್ತಾನೆ. ತಂದೆ, ತಾಯಿ ಅಥವಾ ಹಿರಿಯರು, ಅವನು ಈಗ ರಾಮನ ಹಾಗೆ ಅಂತ. ರಾಮನ ಪೂರ್ವಜರು ತುಂಬ ಪ್ರಖ್ಯಾತರು, ತುಂಬ ಸಾಧನೆಗಳನ್ನು ಮಾಡಿರ್ತಕ್ಕಂಥವ್ರು, ಪ್ರಸಿದ್ಧರು ಅವರೆಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ರಾಮ ಮಾಡಲಿಲ್ವಾ, ಅಂಥದ್ದು ಮಾಡ್ತಾನೆ ಅಂತ. ಸಪ್ತಮಕ್ಕೆ ಗುರು ದೃಷ್ಟಿ ಇದೆ ರಾಮನ ಜಾತಕದಲ್ಲಿ, ಸಪ್ತಮಕ್ಕೆ ಗುರು ದೃಷ್ಟಿ ಇದೆ. ಹಾಗಾಗಿ ಯೋಗ ಫಲ ಹೇಳಬೇಕು, ಇದ್ದರೆ ಏನು ಫಲವೋ ಆ ಫಲ ಹೇಳಬೇಕು. ಆ ಫಲ ಏನು ಅಂದರೆ ಪಿತೃತೋಧಿಕ, ತಂದೆಗಿಂತ ಮಿಗಿಲಾದ ಸಾಧನೆಯನ್ನು ಮಗ ಮಾಡೋ ಅಂಥದ್ದು. ಅಷ್ಟಮದಲ್ಲಿ ಮಾತ್ರ ಅದೇ ನೀಚ ಅಂತ ಫಲ ಕೊಡ್ತಾನೆ. ನೀಚ ಅಂದರೆ ನಾವು ಹೇಳಿದ್ವಲ್ಲ, ಆ ಎತ್ತರ ಮುಟ್ಟೋಕ್ಕಾಗಿಲ್ಲ ಅಂತ, ಆ ಪೊಟೆನ್ಷಿಯಲ್ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅನ್ನೋ ಥರ ಅಂತ. ಇನ್ನೂ ಹೆಚ್ಚಿನದು ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲಿಲ್ಲ ಅಂತ, ಆ ಥರ ಆಗತ್ತೆ ಅಂತ. ಇನ್ನು ನವಮದಲ್ಲಿ ಒಂದು ಒಳ್ಳೆ ಫಲ ಇದೆ, ತಪಸ್ವಿ ಅಂತ. ನವಮದ ಗುರು ತಪಸ್ವಿ ಯೋಗವನ್ನು ಕೊಡ್ತಾನೆ. ಸಾಧನೆ ಮಾಡಿ ತಪಸ್ವಿ ಅನ್ನೋ ಸ್ತರದಲ್ಲಿ ಸಾಧನೆ ಮಾಡ್ಬೋದು ಅಂತ, 9ನೇ ಮನೆಯಲ್ಲಿ ಗುರು ಇದ್ದರೆ ಅಂತ. 10ರಲ್ಲಿ ಸಧನ, ಹಣ ಇದೆ, ಸಂಪತ್ತಿಗೆ ಕೊರತೆ ಇಲ್ಲ. ದೃಷ್ಟಿ ಎಲ್ಲಿ ಬರುತ್ತೆ ನೋಡಿ, 10ರಲ್ಲಿದ್ದರೆ ಲೆಕ್ಕ ಹಾಕಿ, 5ನೇ ದೃಷ್ಟಿ ಎಲ್ಲಿ ಬರುತ್ತೆ ನೋಡಿ, 10, 11, 1, 2 ಅಂದ್ರೆ ಏನು, ಮತ್ತೆ ಧನ. ಈಗ ದಶಮದಲ್ಲಿ ಗುರುವಿಗೆ ಸಧನ ಅಂತ ಫಲ ಹೇಳಿದ್ರಲ್ವಾ, ಧನಭಾವ ಯಾವುದು, ಅಲ್ಲಿಗೆ ದೃಷ್ಟಿ ಬರುತ್ತೆ ಅಂತ. ದಶಮದಲ್ಲಿ ಗುರು ನಿಂತರೆ ಅವನ ದೃಷ್ಟಿ, ಪಂಚಮ ದೃಷ್ಟಿ ಧನಭಾವಕ್ಕೆ ಬರುತ್ತೆ ಅಂತ. ಸದನ ಸುಮ್ಮನೆ ಹೇಳಿರೋದಿಲ್ಲ ಅಂತ, ಇಂಥ ಕಾರಣಗಳಿರುತ್ತೆ ಅಂತ. ಆಯಿತಾ. ಏಕಾದಶದಲ್ಲಿ ಸಲಾಭ ಅಂತ, ಲಾಭಗಳಾಗ್ತಾನೆ ಇರುತ್ತೆ. ಅನೇಕ ಸಂಗತಿಗಳು ಜೀವನಕ್ಕೆ ಬೇಕಾಗಿರುವಂಥದ್ದು ಬಂದು ಒದಗುತ್ತೆ ಅವನಿಗೆ ಅಂತ, ಏಕಾದಶದಲ್ಲಿದ್ದರೆ ಅಂತ. ದ್ವಾದಶದಲ್ಲಿದ್ದರೆ ಕಲಹ ಅಂತ, ಖಳ ಆಗ ಸಾಧ್ಯತೆ ಇದೆ ಅಂತ ಅವನು ಅಂತ. ಜಾಗ್ರತೆ ಮಾಡಬೇಕು ಸ್ವಲ್ಪ ಅಂತ ಅದನ್ನು ತೋರಿಸ್ತಾ ಇದೆ. ಶುಕ್ರ ಮುಗೀತು, ಒಂದು ಸ್ವಲ್ಪ ಇದೆ. ಶುಕ್ರ ಲಗ್ನದಲ್ಲಿದ್ದರೆ ಸ್ಮರ ನಿಪುಣ ಅಂತ, ಕಾಮ ನೈಪುಣ್ಯವನ್ನು ಕೊಡ್ತಾನೆ. ಸುಖವಾನ್, ಸುಖಿತ್ವವನ್ನು ಕೂಡ ಕೊಡ್ತಾನೆ. ಇದೆರಡು ಲಗ್ನದ ಫಲ ಶುಕ್ರನದ್ದು. ಸಪ್ತಮದಲ್ಲಿ ಶುಕ್ರ ಇದ್ದರೆ ಪ್ರಿಯ ಕಲಹ ಅಂತಂದರೆ, ಜಗಳಾಡೋದು ಅಂದ್ರೆ ಇಷ್ಟ ಅವನಿಗೆ ಅಂತ. ಪ್ರಿಯ ಕಲಹ ಅಂದರೆ ಕಲಹ ಪ್ರಿಯ ಅಂತ. ಅದು ಮುಖ್ಯವಾಗಿ ತಮ್ಮ ಪ್ರೀತಿಯವರಲ್ಲಿ, ಈ ಗಂಡ ಹೆಂಡತಿ ಆ ಥರ ಇದ್ದರಂತೂ ಸಪ್ತಮ ಭಾವ ಅಲ್ವಾ, ಇಷ್ಟಪಟ್ಟು ಜಗಳಾಡ್ತಾರೆ ಅವರು ಅಂತ. ಏನೋ ಒಂದು ಅವ್ಯಕ್ತವಾದ ಖುಷಿನೂ ಇರುತ್ತೆ ಅವರಿಗೆ ಜಗಳ ಮಾಡೋದ್ರಲ್ಲಿ ಅಂತ. ಅದರಲ್ಲೊಂದು ಆನಂದ ಇದ್ದೇ ಇರುತ್ತಲ್ವ, ಇಲ್ಲದೆ ಇರೋದು ಎಲ್ಲಿಂದ, ಅದಕ್ಕೆ ಮಾಡುತ್ತಾನೆ ಅದು ಅಂತ. ಪ್ರಿಯ ಕಲಹ ಬರೋ ಸಾಧ್ಯತೆ ಇದೆ. ಮುಖ್ಯವಾಗಿ ಪತಿ ಪತ್ನಿಯರ ಮಧ್ಯೆ ಅಂತೂ ಸಪ್ತಮ ಭಾವ ಆಗಿದ್ದರಿಂದ ಕಲಹ ಬರೋ ಸಾಧ್ಯತೆ ಇದೆ. ಕಲಹ ಅಂದರೆ ನಾವೇ ಇನಿಷಿಯೇಟ್ ಮಾಡ್ಬೋದು ಅಂತ. ಈಗ ನಮ್ಮ ಜಾತಕದಲ್ಲಿ ಹಾಗಿದ್ದರೆ ನಮ್ಮ ಕಡೆಯಿಂದಲೇ, ನಮ್ಮ ಗಜಾಂಚರರು ಒಂದು ತಮಾಷೆ ಮಾಡ್ತಾಯಿದ್ರು. ಅದು ಅವನು ಬಸ್ಸಲ್ಲಿ ನಮ್ಮ ಎದುರುಗಡೆ ಸೀಟ್ರು ಕೂತ್ಕೊಂಡಿರ್ತಾನಲ್ಲ ಬಸ್ಸಲ್ಲಿ, ನಿಮಗೆಲ್ಲ ಬಸ್ಸಿನ ಅನುಭವ ಎಷ್ಟಿದೆಯೋ ಗೊತ್ತಿಲ್ಲ, ಈಗಿನ ಕಾಲದ ವ್ಯವಸ್ಥೆ. ಅವನು ಬಸ್ ಹೋಗ್ತಾ ಇರ್ಬೇಕಾದ್ರೆ ಕಿಟಕಿಯಿಂದ ಉಗುಳಿದ್ರೆ ಸ್ವಲ್ಪ ನಮ್ಗೆ ತೊಂದರೆ ಆಗುತ್ತಲ್ವ, ಹಿಂದ್ಗಡೆ ಕೂತ್ಕೊಂಡವರಿಗೆ. ಆ ಉಗುಳಿಸ್ಕೊಂಡವನು ಕಾಯ್ತಾನಂತೆ ಇನ್ನೊಂದು ಸಾರಿ ಉಗುಳಲಿ ಅಂತ, ಜಗಳ ಮಾಡೋಕ್ಕಾಗತ್ತೆ ಅಂತ. ಇನ್ನೊಂದು ಸಾರಿ ಉಗುಳಿದ್ರೆ ತರಾಟೆ ತಗೊಳ್ತೀನಿ ಅಂತ ವಿಷಯ ಅದು. ಆದರೆ ಮನಸ್ಸು ಬಯಸೋದೇನೆಂದರೆ ಮತ್ತೊಂದು ಸಾರಿ ಉಗುಳಲಿ ಅಂತ ಮನಸ್ಸು ಬಯಸುತ್ತೆ ಅದನ್ನ ಅಂತ. ಹೀಗಾಗತ್ತೆ ಕೆಲವು ಸರ್ತಿ ಅಂತ. ಹಾಗಾಗಿ
ನಾವಾಗೇ ಕಾಲು ಕೆರ್ಕೊಂಡು ಹೋಗಿ ಜಗಳ ಮಾಡಿ ಅದ್ರಾಗೆ ಏನೊಂದು ಖುಷಿ ಪಡೋ ಥರನೂ ಆಗ್ಬಿಡ್ಬೋದು. ಅಂದರೆ ಜಗಳವನ್ನು ಗೊತ್ತಿಲ್ಲದೇ ನಾವು ಗಂಟು ಹಾಕ್ಕೋತಾ ಹೋಗ್ಬೋದು ಅಂತ, ಒಳಗೊಳಗೆ ಇಷ್ಟಪಟ್ಟು ಅಂತ. ಹಾಗಾಗಿ ಪ್ರಿಯ ಕಲಹ ಅಸ್ತಗತೆ. ಅಸ್ತ ಅಂದರೆ 7ನೇ ರಾಶಿ, 7ನೇ ಭಾವ, 7ನೇ ಮನೆ. ಸುರತೇಪ್ಸುಹು ಅಂತ ದೇಹ ಸುಖವನ್ನು ಬಯಸ್ತಾನೆ, ಅಪೇಕ್ಷೆ ಪಡ್ತಾನೆ. ಅನಂತರ ಸುರತೇಪ್ಸುಹು ಅಂದರೆ. ಇನ್ನು ಪಂಚಮಕ್ಕೆ ಬಂದರೆ ಲಗ್ನ ಸಪ್ತಮ ಪಂಚಮ ತನಯಗತೆ ಸುಖಿತಃ ಅಂತ. ಪಂಚಮದಲ್ಲಿ ಶುಕ್ರ ಬಂದರೆ ಸುಖ ಪಡ್ತಾನೆ, ಸುಖವಾಗಿ. ಶುಕ್ರ ಅಂದರೆ ಸುಖ, ಹಾಗಾಗಿ ಎಲ್ಲಿ ಹೋದರೂ ಅದೇ ವಿಷಯನೇ ಬರೋದು ಅಂತ. ಸುಖಿತೋ ಭೃಗುಪುತ್ರೆ. ವ್ಯಯಕ್ಕೆ ಬಂದರೆ ಶುಕ್ರ ವ್ಯಯಕ್ಕೆ ಬಂದರೆ, ಶುಭಗ್ರಹ ಅವನು ವ್ಯಯಕ್ಕೆ ಬಂದರೆ ದುಡ್ಡು ಬಂದು ಸೇರುತ್ತೆ ಅಂತ. ಹಾಗೂ ಒಂದು ಗ್ರಹ ಇದೆ ನೋಡಿ, 9 ಗ್ರಹಗಳ ಪೈಕಿಯಲ್ಲಿ ಒಂದು ಸ್ಪೆಷಲ್ ಗ್ರಹ ಅಂತ. ವ್ಯಯಭಾವಕ್ಕೆ ಬಂದು ಕೂತ್ಕೊಂಡ್ರೆ ಶುಕ್ರ ಸಂಪತ್ತು ಬಂದು ಸೇರುತ್ತೆ. ಸದನ ಅವನು ಧನಿಕನಾಗ್ತಾನ ಅಂತ. ನೋಡಿ ಇಂಥದ್ದೆಲ್ಲ ಇರುತ್ತೆ ಅಂತ. ಇಂಟ್ರೆಸ್ಟಿಂಗ್ ಕಾರಣಗಳಿರುತ್ತೆ, ಅದಕ್ಕೆಲ್ಲ ಕಾರಣ ಇಲ್ಲದೆ ಏನಿಲ್ಲ. ಸದನವಂತಿ ಅಂತ. ಈಗಷ್ಟು 4 ಭಾವ ಆಯ್ತಲ್ವಾ, ಉಳಿದಿದ್ದೇನು ಅಂದರೆ ಎಲ್ಲ ಗುರುವಿನ ಹಾಗೆ ಅಂತ, ಉಳಿದಿದ್ದೆಲ್ಲ ಅಂತ. ಗುರುವತ್ ಅಥೋನ್ಯ ಗೃಹೇ. ಮತ್ತೆಲ್ಲ ಮನೆಗಳಲ್ಲಿ ಗುರುವಿನನ್ನು ಅನ್ವಯ ಮಾಡ್ಕೊಂಡು ಆಚಾರ್ಯ ಗ್ರಹಗಳು ಎರಡೂ ಕೂಡ ಗುರುವಿನ ಫಲವನ್ನೇ ಕೊಡ್ತಾನೆ. ಈ 4 ಭಾವಗಳಲ್ಲಿ ಬೇರೆ ಫಲ ಕೊಡ್ತಾನೆ. ಅದು ಹಾಕಿದೆ ಗುರುವಿನ ಫಲ ಏನು ಅಂತ. ಸಾಮಾನ್ಯವಾಗಿ ಪಾಠ ಮಾಡೋರು ಈ ಒಂದು ವಾಕ್ಯದಲ್ಲಿ ಮುಗಿಸ್ತಾರೆ ಅದನ್ನ, ಗುರುವಿನ ಹಾಗೆ ಅಂತ. ಅದು ನಿಮಗೆ ಗೊತ್ತಾಗಲಿ ಅಂತ ಗುರುವಿನ ಫಲಗಳು ಏನನ್ನೋದು ಕೂಡ ಹಾಕಿದೆ ಅಲ್ಲಿ. ಇನ್ನು ಶನಿ, ಚಿಂತೆ ಮಾಡಿಬಿಡಿ ನೀವು. ಶನಿ ಅವನು ಯಾವ ಥರ ಕೆಟ್ಟದ್ದು ಮಾಡ್ತಾನೆ, ಯಾವ ಥರ ಒಳ್ಳೇದು ಮಾಡ್ತಾನೆ, ಎರಡೂ ಕೂಡ ಊಹೆ ಮಾಡೋದು ಕಷ್ಟ. ಅದು ಲಗ್ನದಲ್ಲಿ ಶನಿ ಬಂದರೆ, ಲಗ್ನದಲ್ಲಿ ಶನಿ ಬಂದರೆ ಅದೃಷ್ಟಾರ್ಥ. ಜೀವನದಲ್ಲಿ ಹಣದ ಮುಖನೇ ನೋಡೋದಿಲ್ಲ ಅವನು ಅಂತ. ಅದೃಷ್ಟಾರ್ಥ ಅಂದರೆ ದುಡ್ಡನ್ನೇ ಕಾಣೋದಿಲ್ಲ ಅವನು ಅಂತ, ಸಂಪತ್ತನ್ನೇ ಕಾಣೋದಿಲ್ಲ ಅವನು ಅಂತ. ಅದರಷ್ಟು ಹಣದ ಅಭಾವ ಬರುತ್ತೆ ಅಂತ. ಹಾಗೆ ಅಕ್ಷರಾರ್ಥದಲ್ಲಿ ತಗೋಬೇಕಾಗಿಲ್ಲ. ಹಣದ ಮುಖನೇ ನೋಡಿಲ್ಲ, ಸುಖನೇ ಕಂಡಿಲ್ಲ ಅಂತ ಹೇಳ್ತಾರಲ್ಲ ಎಷ್ಟು ಜನ, ಆ ಥರ ಹೇಳ್ತಾ ಇರೋಂಥದ್ದು. ಅದೃಷ್ಟಾರ್ಥ. ರೋಗಿ, ರೋಗಗಳು ಬರುತ್ತೆ. ಶನಿ ಅಂದರೆ ಬಡತನ, ಶನಿ ಅಂದರೆ ರೋಗ. ಮದನ ವಶಗಃ, ಕಾಮಕ್ಕೆ ವಶನಾಗ್ತಾನೆ, ಕಾಮನೆಗಳಿಗೂ ವಶನಾಗ್ತಾನೆ, ಕಾಮಕ್ಕೆ ವಶನಾಗ್ತಾನೆ. ಅತ್ಯಂತ ಮಲಿನಃ. ಕೊಳಕು ಅಂದರೆ ಶಬ್ದ ಕಡಿಮೆ ಆಗಿಬಿಡ್ತು, ಅತ್ಯಂತ ಮಲಿನಃ ಅಂತ. ಅದರಲ್ಲೂ ಒಂದು ಎಕ್ಸ್ಟ್ರೀಮ್ ಕೊಳಕು ಅನ್ನೋದ್ರಲ್ಲೂ ಕೂಡ. ಶಿಶುತ್ವೇ ಪೀಡಾರ್ಥ. ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಪಡ್ತಾನೆ, ತುಂಬ ಕಷ್ಟಪಡ್ತಾನೆ ಚಿಕ್ಕ ವಯಸ್ಸಲ್ಲಿ. ಶಿಶುತ್ವೇ ಪೀಡಾರ್ಥ. ಸವಿತೃ ಸುತ ಲಗ್ನೆ. ಸವಿತೃ ಸುತ ಅಂದರೆ ಯಾರು? ಅವನು ಲಗ್ನದಲ್ಲಿ ಬಂದಾಗ ಈ ಫಲಗಳು. ಅಲಸ ವಾಕ್. ಅಲಸ ವಾಕ್ ಅಂದರೆ ಮಾತಾಡೋಕ್ಕೆ ಅವರು ಅಂದರೆ ಆಲಸ್ಯ, ಅವರಿಗೆ ಮಾತಾಡಲ್ಲ ಅವರು ಅಂತ. ಮಾತು ತುಂಬ ಹಿಂದೆ ಮಾತು ಅಂತಂದರೆ. ಅತ್ಯಲಸ ಅಂದರೆ ಇನ್ನೇನು, ಅವರು ಒಂದು ಮುತ್ತುದಿರಬೇಕು ಬಾಯಿಂದ ಅಂತ ಅನ್ನೋ ಥರ ಅಂತ, ಆ ಪರಿಸ್ಥಿತಿ ಅಂತ. ಅವ್ರಿಗೆ ಮಾತಲ್ಲಿ ತೊಡಕು ಇರುತ್ತೆ ಅಂತ. ನಿಧಾನ ಮಾತಾಡೋದು, ಮಾತಾಡದೇ ಇರೋದು, ಆಡಬೇಕಾದಲ್ಲಿ ಆಡದೇ ಇರೋದು, ಹೀಗೆಲ್ಲ ಆಗುತ್ತೆ ಅಂತ. ಆಯಿತಾ? ಇದೇ ಪದಗಳಿಗೆ ನಿಮಗೆ ಬೇರೆ ಅರ್ಥ ಹೇಳ್ತೇನೆ. ನಿಮಗೆ ಇದೇ ಪದಗಳಿಗೆ ವ್ಯಾಖ್ಯಾನಕಾರರು ಒಂದು ಸ್ವಲ್ಪ ಹೇಳಿದ್ದಾರೆ ಈ ಥರ. ಶನಿ ಈಗ ನಾವು ಈಗ ಶನಿ ಲಗ್ನದಲ್ಲಿದ್ದಾನೆ ಅಂತ ಚಿಂತೆ ಮಾಡ್ಕೊಳ್ಳದೆ ಸಾಧನೆಗೆ ಹೊರಟ್ರೆ, ಒಂದು ಸಾಧಕನಾಗೋದಾದರೆ ಏನಾಗುತ್ತೆ ಗೊತ್ತಾ? ಅದೃಷ್ಟಾರ್ಥ ಅಂತ. ಸಾಮಾನ್ಯವಾಗಿ ಈಗ ಪ್ರಪಂಚ ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣದೇ ಇರೋದು ಯಾವುದು? ಪರಮಾತ್ಮ ಅಂತ. ಆ ಕಡೆ ಹೋಗ್ತಾನವನು ಅಂತ. ಅದೃಷ್ಟಾರ್ಥದ ಕಡೆಗೆ ಅಂದರೆ ಕಣ್ಣಿಗೆ ಮೀರಿದ ತತ್ವ ಇದೆಯಲ್ಲ, ಕಣ್ಣು ಮನಸ್ಸಿಗೆ, ಆ ಕಡೆ ಹೋಗ್ತಾನವನು ಅಂತ. ಅದೃಷ್ಟಾರ್ಥ ಅಂತ. ರೋಗಿ ಅಂತ. ಈ ರೋಗಿ ಅನ್ನೋದನ್ನು ಕೂಡ ಒಳ್ಳೆಯ ಅರ್ಥದಲ್ಲಿ ಹೇಳಿದ್ದಾರೆ. ರೋಗಿ, ಈ ರೋಗ ಅನ್ನೋದು ಮೋಕ್ಷ ಸಾಧಕನಿಗೆ ಒಂದು ವರವಂತೆ. ಯಾಕೆಂದರೆ ಬೇಡ ಅಂತ ಅನಿಸ್ಬೇಕು ಅಂತ. ಶರೀರದ ಬಗ್ಗೆ, ಶರೀರದ ಮೇಲಿರೋ ಮೋಹನೇ ತುಂಬ ಬಲವತ್ತರವಾಗಿದ್ದು. ಎಲ್ಲ ಮೋಹಕ್ಕಿಂತಲೂ ಕೂಡ ದೇಹಾಭಿಮಾನ ಅತ್ಯಂತ ಬಲವತ್ತರಾಗಿರ್ತಕ್ಕಂಥದ್ದು. ರೋಗ ಬಂದಾಗ ಸಾಕು, ಬೇಡ ಅಂತ ಅನಿಸುತ್ತೆ ನೋಡಿ ಅಂತ. ಅದು ಸಹಾಯ ಮಾಡುತ್ತೆ ಅಂತ. ವಿವೇಕಿನೋ ಭವನ್ ವ್ಯಾಧಿರ್ ವಿಶುದ್ಧ ಇವ ದೇಶಿಕಃ. ಅದೊಂದು ಗುರುತರಾಗಿಬಿಡುತ್ತೆ ರೋಗವೂ ಕೂಡ ಅಂತ. ನಮ್ಮನ್ನು ಬೇಡ ಶರೀರ, ಬೇಡ ಪ್ರಪಂಚ ಅನಿಸೋದ್ರ ಮಾಡಿ ಗುರುತರ ಆಗುತ್ತೆ ರೋಗ ಅದು. ಹಾಗಾಗಿ ವಿಷಯೇಶು ವಿರಾಗಾಯ
ರೋಗಗಳು ವಿಷಯೇಶು ವಿರಾಗಾಯ, ವಿಷಯ ಸುಖದಿಂದ ವಿರಕ್ತಿ ಬರೋದಕ್ಕೆ. ವಿಷಮಾಕ್ಷಯ ಚ ಭಕ್ತಜೆ, ವಿಷಮಾಕ್ಷ ಯಾರು? ಶಿವ, ಮುಕ್ಕಣ್ಣ, ವಿಷಮಲೋಚನ ಶಿವ, ಅವನಲ್ಲಿ ಭಕ್ತಿ ಬರೋಕ್ಕೆ ಕೂಡ ಸಹಾಯ ಮಾಡ್ತವೆ ರೋಗಗಳು ಅಂತ ಬೇರೆ ಕಡೆ ಉಲ್ಲೇಖಗಳಿದೆ ಅಂತ, ಇದೇ ಪ್ರಕರಣದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ರೋಗಿ ಅಂದರೆ ಅವನಿಗೆ ಒಟ್ಟು ಈ ಪ್ರಪಂಚ ಸಾಕು ಅಂತ ಅನ್ಸೋಕ್ಕೆ ಏನು ಬೇಕೋ ಅಂಥ ಸನ್ನಿವೇಶಗಳನ್ನ ತಂದು ಒದಗಿಸ್ತಾನೆ ಅಂತ. ಈಗ ಬುದ್ಧನಿಗೆ 3 ಸಂಗತಿಗಳು ಕಂಡುವಲ್ಲ, ಪರಿಣಾಮ ಏನಾಯಿತು? ಒಬ್ಬ ರೋಗಿಯನ್ನು ನೋಡ್ತಾನೆ ಬುದ್ಧ, ಶವವನ್ನು ನೋಡ್ತಾನೆ, ಇನ್ನೊಬ್ಬ ವೃದ್ಧನನ್ನು ನೋಡ್ತಾನೆ, ಪರಿಣಾಮ ಏನಾಯಿತು ಹೇಳಿ? ಅಂಥ ಪರಿಣಾಮಗಳಾಗತ್ತೆ ಅಂತ. ಹಾಗಾಗಿ ಅದೃಷ್ಟಾರ್ಥ ರೋಗಿ. ಮದನವಶಗ ಅಂದರೆ ನೀವು ಅದನ್ನು ಬಹುವ್ರೀಹಿ ಸಮಾಸ ಮಾಡಬೇಕು. ಮದನಃ ವಶಗಃ ಯಸ್ಯ ಸಹ, ಏನರ್ಥ ಬರುತ್ತೆ ಆಗ? ಹೌದು, ಯಾರ ನಿಯಂತ್ರಣದಲ್ಲಿ ಕಾಮ ಇದ್ದಾನೋ, ಅಂದರೆ ಕಾಮವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡವನು ಅಂತ. ಕಾಮ ಜಯಿ, ಇಂದ್ರಿಯ ಜಯಿ ಅಂತ ಅರ್ಥ ಬರುತ್ತೆ ಇದೇ ಶಬ್ದಕ್ಕೆ ಆ ಅರ್ಥ ಬರುತ್ತೆ ಅಂತ, ಇಂದ್ರಿಯ ಜಯಿ ಅಂತ. ಮದನ ವಶಗಃ ಅತ್ಯಂತ ಮಲಿನಃ. ಏನು ಹೇಳ್ತೀರಿ ಈಗ ಅಂತ ಕೇಳಬೇಡಿ. ತಪಸ್ಸಿಗೆ ಹೊರಟವನು, ಸಾಧನೆಗೆ ಹೊರಟವನು ದೇಹದ ಕಡೆ ಗಮನ ಕೊಡೋದಿಲ್ಲ. ಈಗ ತುಂಬ ಪ್ರಾಪಂಚಿಕತೆ ಕಡೆ ಇದ್ದವನು ಇಲ್ಲೇ ಇರ್ತಾನೆ ಯಾವಾಗಲೂ ಪೂರ್ತಿ, ಶವ ಪೂಜೆಯನ್ನೇ ಮಾಡ್ತಾ ಇರ್ತಾನೆ, ಕೇಶವ ಪೂಜೆ ಮಾಡೋದೇ ಇಲ್ಲ ಅವನ ಗಮನ ಪೂರ್ತಿ ಶವದ ಕಡೆಗೆ, ದೇಹದ ಕಡೆಗೆ. ಇದನ್ನು ಚಂದ ಮಾಡೋದ್ರಲ್ಲ ಆಯುಸ್ ಹೋಗ್ಬಿಡುತ್ತೆ ಒಂದು ಅಂತ. ಆದರೆ ಪೂರ್ತಿ ಸಾಧನೆಯಲ್ಲಿ ಮುಳುಗಿದವನು ಅವನ ಶರೀರದ ಕಡೆ ಗಮನ ಕೊಡದೇ ಇರೋದ್ರಿಂದ ಅತ್ಯಂತ ಮಲಿನ ಅಂತ ಆಗ್ಬೋದು ಅಂತ. ಈ ರಾಮಾಯಣದಲ್ಲಿ ಸುತೀಕ್ಷ್ಣ ಮುನಿಯ ಪ್ರಸ್ತಾಪ ಬರುತ್ತೆ. ರಾಮ ಮತ್ತು ಸುತೀಕ್ಷ್ಣ ಮುನಿಗಳ ಭೇಟಿ ಆಗುತ್ತಲ್ಲ, ಅಲ್ಲಿ ಸುತೀಕ್ಷ್ಣ ಮುನಿ ವರ್ಣನೆ ಮಾಡಬೇಕಾದ್ರೆ ಮೈಯೆಲ್ಲ ಮಲಿನ ಆಗಿತ್ತು ಅಂತ. ಯಾಕೆ ಅಂದರೆ ಗಮನ ಬೇರೆ ಕಡೆಗಿದೆ ಅಂತ, ಈ ಕಡೆಗಿಲ್ಲ ಗಮನ ಅಂತ. ಅವರು ಮಡಿಯವರು, ಅದು ಮಲಿನ ಅಲ್ಲ, ಅದು ಮೈಗೆ ಮುಟ್ಟಿದರೆ ನಾವು ಶುದ್ಧ ಆಗ್ತೇವೆ. ಈ ಮಾಲಿನ್ಯ ಅಂದರೆ ಏನು ಅಂತ ಸುಮ್ಮನೆ ಯಾವುದಕ್ಕೂ ನಾವು ಬೋರ್ಡ್ ಹಾಕೋಕ್ಕಾಗಲ್ಲ ಮಾಲಿನ್ಯ ಅಂತ. ಸೀತೆ ಕೂಡ ಮಲಿನವಾಗಿದ್ಲು. ಎಲ್ಲಿ? ಅಶೋಕ ವನದಲ್ಲಿ ಇದ್ದಾಗ ಸೀತೆ ಮಲಿನವಾಗೇ ಇದ್ಲು. ತಥೋ ಮಲಿನ ಸಂಹಿತ ಅಂತ ಶುರುವಾಗುತ್ತೆ. ಆ ಬಟ್ಟೆ ಪೂರ್ತಿ ಮಲಿನವಾಗಿ ಹೋಗಿತ್ತು ಅಂತ. ಹಾಗಂತ ನೀವು ಸೀತೆಯನ್ನು ಕಡಿಮೆಯಾಗಿ ನೋಡ್ತೀರಾ ಏನು? ಇಲ್ಲ ಅಲ್ವಾ? ಅದು ಆ ಭರ್ತೃಭಕ್ತಿ ಅದು ಅಂತ. ಆ ರಾಮ ಪ್ರೀತಿ, ರಾಮ ಪ್ರೇಮ ಇದೆಯಲ್ಲ, ಅದರ ಪರಿಣಾಮಗಳು ಇದು ಯಾವುದು ಬೇಡ ಅನ್ನೋ ಥರ ಆಗಿದೆ ಅಂತ. ಉತ್ಕೃಷ್ಟವಾಗಿರೋಂಥದ್ದು ಅಂತ. ವೃಷಭದೇವ, ಹೌದಪ್ಪ, ಅಂತ ತುಂಬ ಉದಾಹರಣೆಗಳಿದೆ ಅಂತ. ಅವರು ಕೆಲವು ಬಾರಿ ಲೋಕಾನುಗ್ರಹಕ್ಕೆ, ಲೋಕ ಸಂಗ್ರಹಕ್ಕಾಗಿ ಒಂದು ಮಟ್ಟಕ್ಕೆ ಇರ್ತಾರೆ ಎಷ್ಟೋ ಜ್ಞಾನಿಗಳು. ಅದು ಇರಬೇಕು ಅಂತಿಲ್ಲ. ಅವಧೂತರು ಇರ್ತಾರೆ, ಅವರು ಯಾವಾಗಲೂ ಸ್ನಾನ ಮಾಡ್ತಾರೆ, ಮಾಡಿರೋದಿಲ್ಲ, ಸ್ನಾನವನ್ನೇ ಮಾಡಿರೋದಿಲ್ಲ. ಆದರೆ ಅವನು ಪರಮಶುದ್ಧ, ಅವನು ಗಂಗೆ ಅಂತೆ ಅವನು ಅಂತ, ಅಷ್ಟು ಶುದ್ಧನಾಗಿರ್ತಾನೆ ಅವನು ಅಂತ. ಈ ಮಡಿ ಮೇಲೆಗೆ ನಮ್ಮ ಠಾಕು ಇದೆಲ್ಲ ಬರೋದಿಲ್ಲ, ಅಲ್ಲಿ ಈ ಲೆಕ್ಕ ಬರೋದೇ ಇಲ್ಲ ಅಂತ. ಅಲ್ಲಿ ಉಪನಿಷತ್ತಲ್ಲಿ ರೈಕ್ವನ ಬಗ್ಗೆ ಬರುತ್ತೆ. ಆ ರೈಕ್ವ ಮಹಾಜ್ಞಾನಿ, ಅವನು ಹುಡ್ಕೊಂಡು ಹೋಗ್ತಾನೆ ರಾಜ, ಅಲ್ಲಿ ಅದೊಂದು ಕತೆ ಬರುತ್ತೆ. ಅದು ಅವನು ಎಲ್ಲಿದ್ದಂತೆ ಅಂದರೆ ಒಂದು ಬಂಡಿ ಕೆಳಗಡೆಗೆ, ಎತ್ತಿನ ಬಂಡಿ ಕೆಳಗಡೆಗೆ ಪಾಮಾನಂ ಕಷಮಾಣಂ, ಕಜ್ಜಿ ತುರಿಸ್ತಾ ಕೂತ್ಕೊಂಡಿದ್ದಂತೆ. ಅಲ್ಲಿ ಹೋಗಿ ರಾಜ ಅವನಿಗೆ ಕಾಲಿಗೆ ಬಿಡ್ತಾನೆ, ಜ್ಞಾನ ಕೊಡು ಅಂತ, ಜ್ಞಾನೋಪದೇಶ ಮಾಡು ಅಂತ. ನೀವು ನೋಡಬೇಕು ಆ ರೈಕ್ವನ ಗಾಂಭೀರ್ಯ. ಆ ರಾಜ ಬಂದಾಗಲೂ ಕೂಡ ಅವನಿಗೇನು ಲೆಕ್ಕವೇ ಇಲ್ಲ ಅದು ಅಂತ ನೋಡ್ಬೇಕು ನೀವು ಅದನ್ನು. ಬೇರೆ ಸಂಪತ್ತಿದೆ, ರಾಜ ಅವನ ಮುಂದೆ ದರಿದ್ರ, ಅವನೇ ದೊಡ್ಡ ಶ್ರೀಮಂತ ಅಂತ ರೈಕ್ವನಲ್ಲಿ ಅಂತ. ಹಾಗಾಗಿ ಸಾಧನಾವಸ್ಥೆಯಲ್ಲಿ ಅಥವಾ ಸಾಧನೆಯ ಒಂದು ಪರಾಕಾಷ್ಠೆಯಲ್ಲಿ ಅತ್ಯಂತ ಮಲಿನ ಅಂತ ಕಾಣಿಸ್ಬೋದು ಅಂತ ನೋಡೋರ ಕಣ್ಣಿಗೆ. ನಮ್ಮ ಇವತ್ತಿನ ನಮ್ಮ ಪರಿಭಾಷೆ ಒಳಗಡೆಗೆ ಯಾವುದನ್ನು ಕ್ಲೀನ್ ಅಂತ ಅಂದ್ಕೊಂಡಿದ್ದೀವಿ ಅದು ಇಲ್ಲದೆ ಇರ್ಬೋದು. ಅವ್ರು ನಿಜವಾಗಿ ಕ್ಲೀನ್ ಇರ್ತಾರೆ, ನಾವು ಮಲಿನವಾಗಿರ್ತೀವಿ. ರೋಗಿ ಅಂದರೂ ಕೂಡ ಹಾಗೆ. ಪರಮಹಂಸರಿಗೆ ಕ್ಯಾನ್ಸರ್ ಇತ್ತು, ರಾಮಕೃಷ್ಣ ಇವರಿಗೆ, ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಇತ್ತು, ಅನೇಕರಿಗೆ ಅಂಥ ರೋಗಗಳಿದ್ದು ನೋಡ್ತೇವೆ ನಾವು. ಅವರು ಅಂಥ ರೋಗ ಇದೆ ಅನ್ನೋ ಕಾರಣಕ್ಕೆ ಅವ್ರೇನು ಕಡಿಮೆ ಅಲ್ಲ. ಶರೀರ ಯಾವುದೋ ಕಾರಣಕ್ಕೆ ಹೋಗಬೇಕು, ಏನೋ ಒಂದಷ್ಟು ಬಾಕಿ ಇದೆ, ಮುಗಿಸ್ಬೇಕು ಅಂಥ ಕಾರಣಕ್ಕೆ ಅದೆಲ್ಲ ಬಂದಿರ್ಬೋದು ಅಂತ. ಅತ್ಯಂತ ಮಲಿನಃ ಶಿಶುತ್ವೇ ಪೀಡಾರ್ಥ. ಸಾಧನೆಯ ಶಿಶುತ್ವ ಇದೆಯಲ್ಲ, ಕಷ್ಟ ಇರುತ್ತೆ ಯಾವಾಗಲೂ. ಸಾಧನೆ ಮುಂದುವರೆದ ಅವಸ್ಥೆ ಬೇರೆ ಆಗುತ್ತೆ, ಸಾಧನೆಯ ಆರಂಭ ಇದೆಯಲ್ಲ ಸುಲಭ ಅಲ್ಲ ಅದು ಅಂತ. ಯಾವಾಗಲೂ ಸುಲಭ ಅಂತಲ್ಲ, ಆದರೆ ಮುಂದುವರೆದ ಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ಬಿಡ್ಬೋದು, ಅದೇ ತಾನೇ ಕರ್ಕೊಂಡು ಹೋಗ್ಬಿಡ್ಬೋದು. ನಮ್ಮ ಪ್ರಯತ್ನನೇ ಬೇಕಾಗದೇ ಇರೋ ಸಂದರ್ಭನೂ ಬರ್ಬೋದು ತುಂಬ ಮುಂದುವರೆದಾಗ ಅಂತ. ಆದರೆ ಆರಂಭದಲ್ಲಿ ಆ ದಿಕ್ಕು ಒಂದ್ಸರಿ ಸಿಗಬೇಕು, ಒಮ್ಮೆ ಸುಷುಮ್ನಾ ನಾಡಿಯಲ್ಲಿ ಪ್ರವೇಶ ಆಗಬೇಕು, ಮೊದಲನೇ ಪ್ರವೇಶ ಒಂದು ಬಾರಿ ಆಗಬೇಕು ಅಂದರೆ ಅದು ತುಂಬ ಶ್ರಮ ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಶಿಶುತ್ವೇ ಪೀಡಾರ್ಥ
ಆರಂಭದ ಸಾಧನೆ ಆರಂಭದಲ್ಲಿ ಅದರ ಕ್ಲೇಶಗಳಿರುತ್ತೆ ಅಂತ. ತಪಸ್ಸು ಅಂತ ಇದಕ್ಕೆ ಹೆಸರು, ಅದಕ್ಕೆ ಅಂತ ತಪಸ್ಸನ್ನು ಮಾಡಬೇಕಾಗತ್ತೆ ಅದನ್ನು ಅಂತ. ಅತ್ಯಲಸವಾಕ್ ಅಂತ ಕೊನೆಯದು. ಅತ್ಯಲಸವಾಕ್ ಅಂದರೆ ಮಾತೇ ಬೇಡ ಅವನಿಗೆ ಅಂತ. ಮಾತಾಡೋದಂದರೆ ಯಾರು ಮಾತಾಡ್ತಾರೆ ಅಂತ. ಮೌನ ಪ್ರಿಯನಾಗ್ತಾನವನು ಅಂತ, ಮೌನಕ್ಕೆ ಹೋಗ್ತಾನವನು ಅಂತ, ಮೌನ ಅವನಿಗೆ ಇಷ್ಟ ಆಗತ್ತೆ ಅಂತ. ನೋಡಿ, ಇದೇ ಶಬ್ದಗಳು ಅಂತ. ಶನಿ ಅಂದರೆ ಏನು ಅಂದರೆ ಹೀಗೆ ಅಂತ. ನೀವು ಎಲ್ಲಿಂದ ಎಲ್ಲಿಗೆ ಹೋದರೂ ಶನಿಯನ್ನು ಹೀಗೆ ನೋಡಬೇಕು ಅಂತ. ನೀವು ಮಾಮೂಲಾಗಿ ನೋಡಿದಾಗ ಬರೇ ನಿಂದೇನು ಕಾಣ್ತೇವೆ ನಾವು. ಶನಿ ಎಲ್ಲಿ ಬಂದರೂ ಹೋದರೂ ಅನಾಹುತಗಳೇ ಕಾಣಿಸುತ್ತೆ ನಮಗೆ. ಆದರೆ ಇನ್ನೊಂದು ಆ್ಯಂಗಲ್ ಇದೆ ಶನಿಗೆ ಅಂತ. ನೀವು ಇನ್ನೊಂದು ಕಡೆ ತಿರುಗಿದರೆ ಪೂರ್ತಿ ಹೀಗಿರುತ್ತೆ ಅದು ಅಂತ. ಹಾಗಾಗಿ ಅವನ ಅನುಗ್ರಹ ಇಲ್ಲದೆ ಸಾಧನೆ ಇಲ್ಲ ಅಂತ. ಶನಿ ಕೃಪೆ ಇಲ್ಲದೆ, ಶನಿ ಸಂಸರ್ಗ ಇಲ್ಲದೆ ಸಾಧನೆ ಆಗೋದೇ ಇಲ್ಲ ಅಂತ. ಆಗಬೇಕು ಅಂದರೆ ಶನಿ ಬೇಕೇ ಬೇಕು, ಅನಿವಾರ್ಯವಾಗಿ ಬೇಕು ಅಂತ, ಅತ್ಯಗತ್ಯವಾಗಿ ಬೇಕು ಅಂತ. ಹಾಗಾಗಿ ಅದೇ ಶನಿ ಸಾಧನಾಪರನಾದರೆ ಈ ಫಲಗಳನ್ನು ಕೊಡ್ತಾನೆ, ಇಂಥ ಫಲಗಳನ್ನು ಕೊಡ್ತಾನೆ ಅಂತ. ಹಾಗಾಗಿ ಲಗ್ನದಲ್ಲಿ ಶನಿ ಬಂದ ಅಂತ ನಾವು ಚಿಂತೆ ಮಾಡಬೇಕಾಗಿಲ್ಲ. ಸಾಧನೆ ಶುರು ಮಾಡುವಂಥ ಒಂದು ಮೆಸೇಜ್ ಇದೆ ಶನಿದು ಅಂತ ಅರ್ಥ ಅಷ್ಟೇ. ಲಗ್ನದಲ್ಲಿ ಉದಯ ಆದರೆ ಬಿಡು ಇದನ್ನೆಲ್ಲ, ಸಾಧನೆಗೆ ಹೋಗು ಅಂತ. ಇಲ್ಲ ಹೋಗ್ತೇನೆ ಅಂದರೆ ಮಾಡ್ತೀನಿ ಬಾ ನೀನು ಅಂತ ಶುರು ಮಾಡ್ತಾನೆ ಒಂದೊಂದೇ ಅಂತ. ಈಚೆಗೊಂದು ಪೆಟ್ಟು, ಆಚೆಗೊಂದು ಪೆಟ್ಟು, ಬೆನ್ನಿಂದ ಒಂದು, ಮುಖಕ್ಕೆ ಒಂದು ಕೊಡ್ತಾನೆ ಪೆಟ್ಟುಗಳನ್ನು ಅಂತ. ಏನಪ್ಪ ಪೆಟ್ಟಿನ ಅರ್ಥ ಅಂದರೆ, ಯಾಕೆ ಇಲ್ಲಿ ಈ ಕಡೆ ಯಾಕೆ ಬರ್ತಿದ್ದೀವಿ, ಹೋಗು ಆ ಕಡೆಗೆ ಅಂತ, ಸಾಧನೆ ಮಾಡು, ಪರಮಾತ್ಮನ ಕಡೆ ಹೋಗು ಅಂತ ಅವ್ನು ಹೇಳೋ ರೀತಿ ಅದು, ಶನಿ ಹೇಳೋ ರೀತಿ ಅದು ಅಂತ. ಮತ್ತು ನಾವೇನು ಸುಮ್ಮನೆ ಪ್ರೀತಿಯಿಂದ ಹೇಳಿದ್ರೆ ಮಾಡ್ತೇವೆ ನಾವು ಅದನ್ನು? ಮಗು ಸಾಧನೆ ಮಾಡು ಅಂದರೆ ಮಾಡ್ತೇವೆ ನಾವು? ಎಲ್ಲ ಬೆಳಗ್ಗೆ ಏಳು, ಬೇಗ ಧ್ಯಾನ ಮಾಡು, ಅನುಷ್ಠಾನ ಮಾಡು, ಧರ್ಮ ಪಾಲನೆ ಮಾಡು ಅಂದರೆ ಮಾಡ್ತೀವ? ಇಲ್ಲ. ಒಂದು ಪೆಟ್ಟು ಬಿದ್ದರೆ ನಟ್ಟಿಗೆ ಹೋಗಿ ಮಾಡ್ತೀವಿ ಅದನ್ನೆಲ್ಲ ಕೂಡಲೇ ನಾವು. ಅದಕ್ಕೆ ಶನಿ ಇರುವಂಥದ್ದು ದಂಡಧರಹ ಅಂತ. ದಂಡ ಕೈಲಿ ಇಟ್ಕೊಂಡಿರ್ತಾನೆ ಅವನು. ಒಳ್ಳೆ ಮಾತಲ್ಲಿ ಕೇಳದೆ ಇದ್ದರೆ ಒಂದು ಕೊಟ್ಟು ಅದನ್ನು ಮಾಡಿಸೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾನೆ, ಪೆಟ್ಟು ಕೊಟ್ಟು ಅಂತ. ಹಾಗಾಗಿ ಇದಿಷ್ಟು ಲಗ್ನದ ಶನಿಯ ಫಲ. ಆದರೆ ಹಾಗಂತ ಅವನು ಈ ಲೋಕದಲ್ಲಿ ಏನೂ ಒಳ್ಳೇದು ಕೊಡೋದಿಲ್ಲ ಅಂತಲ್ಲ. 5 ರಾಶಿಗಳಲ್ಲಿ 5 ರಾಶಿಗಳು ಲಗ್ನವಾಗಿ ಬಂದರೆ ಆಗ ಅವನು ಶುಭವನ್ನು ಕೂಡ, ಇಹದ ಶುಭವನ್ನು ಕೂಡ ಕೊಡ್ತಾನೆ. ಯಾವ 5 ರಾಶಿಗಳು ಅಂದರೆ, ಗುರುವಿನ 2 ರಾಶಿಗಳು. ನಾವು ನಿಮ್ಗೆ ಮೊದಲೇ ಹೇಳಿದ್ವು, ಗುರು ಅಂದರೆ ತುಂಬ ಪ್ರೀತಿ ಶನಿಗೆ ಅಂತ. ನೀವು ಬೇರೆದು ಏನೇ ಇರ್ಬೋದು, ಗುರು ಅಂದರೆ ತುಂಬ ಪ್ರೀತಿ ಅಂತ. ಗುರುವಿನ ಮನೆಗೆ ಬಂದ ಅಂದರೆ ಒಳ್ಳೆ ಸಂಭಾವಿತ, ಸಾಧು ಶುಭಗ್ರಹ ಆಗಿಬಿಡ್ತಾನೆ, ಒಳ್ಳೇದು ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಗುರುವಿನ ಮನೆಗೆ ಬಂದುಬಿಟ್ರೆ. ಅದು ತನ್ನ ಮನೆಗೆ ಹೋದರೂ ಕೂಡ ಒಳ್ಳೇದು ಮಾಡ್ತಾನೆ ಅಂತ ಇದೇನೂ ಇಲ್ಲ. ಇನ್ನೊಂದು ಗುರು ಶುಕ್ರ, ಅಲ್ಲಿ ಹೋದರೂ ಕೂಡ ಒಳ್ಳೇದು ಮಾಡ್ತಾನೆ. ಉಚ್ಚ ಶುಕ್ರನ ತುಲಾ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಅಲ್ಲಿ ಹೋದರೂ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಗುರು ಸ್ವರ್ಕ್ಷೋಚ್ಚಸ್ಥೆ ಅಂತ 2 ಗುರುವಿನ ರಾಶಿಗಳು, 2 ತನ್ನ ರಾಶಿಗಳು, ಒಂದು ಉಚ್ಚ ರಾಶಿ. ಯಾವುದದು? ಇಷ್ಟು ರಾಶಿಗಳು ಲಗ್ನವಾಗಿ ಬಂದು ಅಲ್ಲಿ ಶನಿಯ ಉದಯ ಆದರೆ ನೃಪತಿ ಸದೃಶಃ ಅಂತ, ಅವನು ರಾಜನಂಥವನಾಗ್ತಾನೆ ಅಂತ, ರಾಜನಂತೆ ಮೆರಿತಾನೆ ಅಂತ. ಗ್ರಾಮ ಪುರಪಃ, ಗ್ರಾಮಾಧಿಪತಿ ಆಗ್ತಾನೆ, ನಗರಾಧಿಪತಿ ಆಗ್ತಾನೆ. ಅವನು ಸುವಿದ್ವಾನ್, ಒಳ್ಳೆ ಜ್ಞಾನಿ ಆಗ್ತಾನೆ. ಅದು ಇದೆ ಪಕ್ಕದಲ್ಲಿ, ಸುವಿದ್ವಾನ್, ಒಳ್ಳೆ ಜ್ಞಾನಿ ಆಗ್ತಾನೆ. ಚಾರ್ವಂಗ ಅಂದರೆ ಸುಂದರಾಂಗನಾಗ್ತಾನೆ ಅಂತ ಶನಿ ಕೊಡ್ತಾ ಇರೋದು. ಇದು ಎಲ್ಲ ವಿಕಾರಗಳು ಅಲ್ಲೇ ಇರೋದು, ಶನಿ ಹತ್ರನೇ ಇರೋದು. ಆದರೆ ಪ್ರಕಾರವೂ ಇದೆ, ಬರೀ ವಿಕಾರ ಮಾತ್ರ ಅಲ್ಲ ಅಂತ. ಈ ಗೃಹಗಳಿಗೆ ಹೋದರೆ ಚಾರ್ವಂಗ ಅಂತ ಸುಂದರವಾದ ಶರೀರವನ್ನು ಕೂಡ ಕೊಡ್ತಾನೆ ಅಂತ. ಆದರೆ ಲಗ್ನದಲ್ಲಿ ಬಂದರೆ ಅಥವಾ ರಾಶಿಯಲ್ಲಿ ಬಂದರೆ, ರಾಶಿ ಚಂದ್ರನನ್ನು ನೋಡಿದರೆ, ಲಗ್ನವನ್ನು ನೋಡಿದರೆ, ದ್ರೇಕಾಣ ಚಂದ್ರ ಅವನ ದ್ರೇಕಾಣದಲ್ಲಿದ್ದರೆ, ಹೀಗೆಲ್ಲ ಆದರೆ ಸಾಧನೆ ಕಡೆ ತಿರುಗೋಕೆ ಏನು ಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೊಡ್ತಾನೆ ಅವನು. ತೀವ್ರವಾಗಿದ್ದರೆ ನಾವು ಬೇಕೋ ಬೇಡಬೇಕು ಕರ್ಕೊಂಡು ಹೋಗ್ತಾನೆ ಆ ಕಡೆಗೆ. ಇಲ್ಲದೇ ಇದ್ದರೆ ದಾರಿಗಳನ್ನ ಇಟ್ಟಿರ್ತಾನೆ, ನಾವು ಬಳಸ್ಕೊಂಡ್ರೆ ಆಗತ್ತೆ, ಒಳ್ಳೆಯದಾಗತ್ತೆ. ಬಳಸ್ಕೊಳ್ಳೋದಿದ್ರೆ ನಾವು ಮೂರ್ಖರಾಗ್ತೀವಿ. ಹಾಗಾಗಿ ಶನಿಯನ್ನು ಇನ್ನೊಂದು ದೃಷ್ಟಿಯಿಂದ ನೋಡಬೇಕು, ಒಂದೇ ದೃಷ್ಟಿಯಿಂದ ನೋಡೋದಲ್ಲ, ಇನ್ನೊಂದು ದೃಷ್ಟಿಯಿಂದ ನೋಡಬೇಕು. ನೋಡಿದ್ರೆ ಅವನು ಕೊಡೋ ಸುಖ ತುಂಬ ದೊಡ್ಡದು ಅಂತ. ಇವ್ರು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಸುಖವನ್ನು ಅವನು ಮತ್ತು ಗುರು ಸೇರಿ ಕೊಡ್ತಾರೆ ಅಂತ. ಗುರುವು ಕೊಡ್ತಾನೆ, ಶನಿಯೂ ಕೊಡ್ತಾನೆ. ಆದರೆ ವೈರಾಗ್ಯ ಕೊಡಬೇಕಾದ್ರೆ ಇವನೇ ಬೇಕು ಅಂತ, ಸಾಕು ಅಂತ ಅನಿಸ್ಬೇಕಾದ್ರೆ, ಬೇಡ ಅಂತ ಅನಿಸ್ಬೇಕಾದ್ರೆ, ಅದೇ ಬೇಕು ಅಂತ ಅನಿಸ್ಬೇಕಾದ್ರೆ, ಅಲ್ಲಿ ಏಕಾಗ್ರತೆ ಬರಬೇಕು ಅಂದರೆ, ಈ ಕಡೆಗೂ ಮನಸ್ಸು ಹೋಗಬಾರ್ದಲ್ಲ ಮಧ್ಯದಲ್ಲಿ ಅಂತ, ಅಲ್ಲೇ ಏಕಾಗ್ರತೆ ಪರಮಾತ್ಮನಲ್ಲೇ ಬರಬೇಕು ಅಂದರೆ ಶನಿ ಅದಕ್ಕೆ ಬೇಕಾದ ಎಲ್ಲ ವಾತಾವರಣ ಹೊರಗೂ ಒಳಗೂ ಏರ್ಪಡಿಸಿ ಕೊಡ್ತಾನೆ ಅಂತ. ಹಾಗಾಗಿ ಪ್ರತಿ ಪದವೂ ಕೂಡ
ಅಧ್ಯಾತ್ಮವನ್ನು ಹೇಳುತ್ತೆ ಅಂತ, ಈ ಅಶುಭ ಫಲಗಳನ್ನು ಹೇಳ್ತಕ್ಕಂಥ ಪ್ರತಿಪದವು ಕೂಡ ಅಂತ. ವ್ಯಾಖ್ಯಾನಕಾರರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ, ಇದನ್ನು ಕೊಂಚ ದೂರ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೀವಿ ಒಂದು ಕೊಂಚ ಅಲ್ಲಿಂದ. ಗುರು ಸ್ವರ್ಕ್ಷೋಚ್ಚಸ್ಥೆ ಅಂದರೆ ವೃಕ್ಷ ಅಂದರೆ ರಾಶಿ, ಗುರು ವೃಕ್ಷ, ಸ್ವರ್ಕ್ಷ ಅಂದರೆ ತನ್ನ ರಾಶಿ, ಉಚ್ಚವೃಕ್ಷ ಅಥವಾ ಉಚ್ಚರಾಶಿ 5 ಆಗುತ್ತೆ ಒಟ್ಟು. ಅದು 7 ಹಾಗೆ 5 ಹೀಗೆ ಅಂತ ಶನಿಯದ್ದು ಅಂತ. ಅದಾದರೆ ಗ್ರಾಮಪುರಪಃ ನೃಪತಿ ಸದೃಶಃ ಗ್ರಾಮಪುರಪಃ ಸುವಿದ್ವಾನ್ ಚಾರ್ವಂಗಃ ಇವೆಲ್ಲವನ್ನು ಕೂಡ ಕೊಡ್ತಾನೆ. ಇದು ಲಗ್ನದ ಶನಿಯ ಫಲ. ಇನ್ನು 11 ಭಾವದ್ದು ಅಂದರೆ ಸೂರ್ಯನಂತೆ ಅಂತ. 11 ಸೂರ್ಯನಾಗಿ ಫಲ ಕೊಡ್ತಾನೆ. ಸೂರ್ಯನ ಮಗ ಅಲ್ವಾ. 2, 3, 4, 5, 6, 7, 8, 9, 10, 11, 12 ರವಿ ಅಂತೆ. 1ನೇ ಮನೆಯದು ಮಾತ್ರ ಅವನದ್ದೇ ವಿಶೇಷ ಫಲ ಇದೆ, ಅದನ್ನು ಕೊಡ್ತಾನೆ ಅವನು ಅಂತ. ಶುಭಕ್ಕೆ ಶುಭ, ಅಶುಭಕ್ಕೆ ಅಶುಭ, ನಿಜವಾಗಿ ಶುಭವೇ ಅಂಥ ಫಲವನ್ನು ಕೊಡ್ತಾನೆ. ಹೀಗೆ ಈ 5 ರಾಶಿಯಲ್ಲಿ ಬಂದರೆ ಇಲ್ಲೂ ಶುಭವನ್ನು ಮಾಡ್ತಾನೆ. ಆ 7 ರಾಶಿಯಲ್ಲಿ ಬಂದರೆ ಇಲ್ಲಿ ಕೊಡದಿದ್ರೂ ಕೂಡ ಆ ಕಡೆ ಶುಭವನ್ನು ಕೊಡ್ತಾನೆ. ಆ ರೀತಿಯಲ್ಲಿ ಶ್ರೇಯಸ್ಸನ್ನು ಮಾಡೋದಕ್ಕೆ ಅವಕಾಶ ಇದೆ. ಶನಿಯನ್ನು ಆ ದೃಷ್ಟಿಯಿಂದ ನೋಡಬೇಕು. ಆ ಮೆಸೇಜು ಸಾಧನಾ ಪರಡಾದರೆ ಅವರಿಗೆ ಶನಿ ಚಿಂತೆ ಇಲ್ಲ. ಶನಿ ಕಾಟಕ್ಕೆ ಗುರು ಪರಿಹಾರ ಅಂತ ಹೇಳೋದುಂಟು. ಗುರು ಅಂದರೆ ಅಧ್ಯಾತ್ಮವೇ, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಆಧ್ಯಾತ್ಮಿಕಕ್ಕೆ ತಿರುಗಿದರೆ ಇದೆಲ್ಲ ಗುಣಗಳಾಗ್ತಾ ಬರುತ್ತೆ ಅಂತ. ಇಲ್ಲಿ ಬರೋ ಕ್ಲೇಶಗಳು ಪೂರ್ತಿ ಅಲ್ಲಿ ಮೆಟ್ಲುಗಳಾಗ್ತಾ ಹೋಗುತ್ತೆ ಅಂತ. ನೋವೆಲ್ಲ ಜೀವಕ್ಕೆ ಪುಟೆ ಬಿಡುವ ಪಾಕ ಅಂತ. ನೋವು ಅಂದರೆ ಶನಿ ಅಲ್ವಾ. ನೋವೆಲ್ಲ ಜೀವಕ್ಕೆ ಪುಟೆ ಬಿಡುವ ಪಾಕ, ಜೀವಕ್ಕೆ ಆ ಹದ ಬರಬೇಕಲ್ಲ, ಆ ಹದವನ್ನು ಶನಿ ಕೊಡ್ತಾನೆ ಅಂತ. ನೋವಿನ ಮೂಲಕವೇ ಕೊಡ್ತಾನೆ ಅವನು ಅಂತ. ಹಾಗಾಗಿ ಒಂದು ಸಂಕಲ್ಪ ಬೇಕಾಗೋದು, ನಾನು ಪರಮಾತ್ಮನ ಪಥದಲ್ಲಿ ಹೋಗೋನು, ನಮ್ಗೆ ಆತ್ಮದರ್ಶನ ಆಗಬೇಕು, ಮುಕ್ತಿ ಬೇಕು ಅನ್ನೋ ಒಂದು ಸಂಕಲ್ಪ ಹೊಂದಿದ್ರೆ ಶನಿ ನಿಮ್ಮ ಮಿತ್ರ, ಪರಮ ಮಿತ್ರ. ಅದಿಲ್ಲದೆ ಇದ್ದರೆ ಶನಿ ನಿಮಗೆ ಪಾಠ ಮಾಡ್ತಾನೆ, ಕೋಲ್ ಹಿಡ್ಕೊಂಡು ಪಾಠ ಮಾಡ್ತಾನೆ. ಹರೇ ರಾಮ.